ಕನ್ನಡಿನ ಸಮಸ್ತ ಭಾವಿ ವಕೀಲರಿಗೂ ಹಾಗೂ ಕನ್ನಡಿನ ಸಮಸ್ತ ವೀಕ್ಷಕರಿಗೆ ಕಾಮದಿನೆಲ್ಲ ಕಡಿಮೆ ನಮಸ್ತೆ. ಆತ್ಮೀಯ ವೀಕ್ಷಕರೇ, ನಾವು ಇಂದಿನ ತರಗತಿಯಲ್ಲಿ BNS ಹೊಸ ಸಬ್ಜೆಕ್ಟು ನೀವು ನೋಡ್ಕೊಂಡು ಬರೋಣ. ಆತ್ಮೀಯ ಸ್ನೇಹಿತರೆ, BNS ಅಂದರೆ ಏನು, IPC ಅಂದರೆ ಏನು, ಈ ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ಯಾರಿಗೆ ಅನ್ವಯಿಸ್ತಾ ಅನ್ನೋದಾದರೆ 3 years LLBಯಲ್ಲಿ ಸ್ಟಡಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ, ಫಸ್ಟ್ ಸೆಮಿಸ್ಟರಲ್ಲಿ ಸ್ಟಡಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಸಬ್ಜೆಕ್ಟ್ ಅನ್ವಯಿಸ್ತದೆ. ಅದೇ ರೀತಿಯಾಗಿ 5 years BA LLB ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ 4th ಸೆಮಿಸ್ಟರಲ್ಲಿ ಅನ್ವಯಿಸುವಂಥ ಒಂದು ಸಬ್ಜೆಕ್ಟು ತುಂಬ ಇಂಪಾರ್ಟೆಂಟು. ಮುಂದೆ ನೀವು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡೋಂಥ ಸಂದರ್ಭದಲ್ಲಿ IPC ಅಂದರೆ ಏನು, BNS ಅಂದರೆ ಏನು, ಯಾವ ಸೆಕ್ಷನ್ ಏನನ್ನು ಹೇಳ್ತದೆ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕಿಂತ ಮುಂಚೆ ಫಸ್ಟ್ BNS ಅಂತ ತಿಳ್ಕೊಂಡು ಬಿಡೋಣ. BNS ಅಂದರೆ ಭಾರತೀಯ ನ್ಯಾಯ ಸಂಹಿತ 2023 ಅಂತ ಕರಿತೀವಿ. ಇದಕ್ಕಿಂತ ಮುಂಚೆ IPC ಅಂತ ಒಂದಿತ್ತು. IPC ಅಂತ ಹೇಳ್ಬಿಟ್ಟು ಕರಿತಿದ್ವಿ ನಾವು. IPC ಅಂದರೆ ಇಂಡಿಯನ್ ಫಿನಲ್ ಕೋಡ್ 1860 ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅದನ್ನು ನಾವು ದಂಡ ಸಂಹಿತೆ ಅಂತ ಕರಿತಿದ್ವಿ ಕನ್ನಡದಲ್ಲಿ. ಅದು ದಂಡವನ್ನು ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಇನ್ನೊಬ್ಬ ವ್ಯಕ್ತಿಗೆ, ಸಮಾಜದಲ್ಲಿರುವಂಥ ವ್ಯಕ್ತಿಗೆ ಅಪರಾಧವನ್ನು ಎಸಗಿದ್ದ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗೆ ದಂಡವನ್ನು ವಿಧಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ದಂಡ ಸಂಹಿತೆ ಅಂತ ಕರ್ಕೊಂಡು ಬಂದರು. ಈಗ ನಾವು ನ್ಯಾಯವನ್ನು ವಿಕ್ಟಿಮ್ ಸಂತ್ರಸ್ತರಿಗೆ ನ್ಯಾಯವನ್ನು ದೊರಕಿಸ್ತೀವಿ ಅಂತ ಹೇಳ್ಬಿಟ್ಟು ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ಬಿಟ್ಟು ಹೊಸ ಆ್ಯಕ್ಟನ್ನು ಪ್ರೊಡ್ಯೂಸ್ ಮಾಡಿ ರೀಪ್ಲೇಸ್ ಮಾಡಿದ್ದಾರೆ IPC ಅನ್ನೋ ಸಬ್ಜೆಕ್ಟನ್ನು ಹೇಳ್ಬಿಟ್ಟು. ಇದು 2023 ಜಾರಿಗೆ ಬರ್ತದೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಏನು ಹೇಳ್ತದೆ ಈ ಆ್ಯಕ್ಟ್, ಎಷ್ಟು ಕಲಮಗಳನ್ನು ಒಳಗೊಂಡಿದೆ, IPC ಎಷ್ಟು ಕಲಮಗಳನ್ನು ಒಳಗೊಂಡಿತ್ತು, IPC ಏನು ಡಿಫ್ರೆನ್ಸ್ ಇದೆ ನಾನು ನೋಡ್ಕೊಂಡು ಬರೋದಾದ್ರೆ ನೋಡೋಣ. ಒಂದೊಂದೇ ತಿಳಿಸ್ಕೊಡ್ತೀನಿ ನಿಮಗೆ. ಗಮನಿಸಿ ಆತ್ಮೀಯ ಸ್ನೇಹಿತರೆ, ನಾನು ಕೊಟ್ಟಿರುವಂಥ ಸ್ಲೈಡ್ ನಿಮ್ಮೆಲ್ಲರಿಗೂ ಕೂಡ ಕ್ಲಿಯರಾಗಿ ಕಾಣಿಸ್ತೆ ಅಂತ ಭಾವಿಸಿದ್ದೇನೆ. ನೋಡಿ, ಫಸ್ಟ್ ಒಂದು ಅಬ್ಸರ್ವ್ ಮಾಡೋದಾದರೆ ಭಾರತೀಯ ನ್ಯಾಯ ಸಂಹಿತೆ 2023 ಅಂತ ಕರಿತೀವಿ ಈ ಕಾಯ್ದೆಯನ್ನು. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. BNS ಅಂತ ಕರಿತೀವಿ ತುಂಬ ಶಾರ್ಟ್ಕಟ್ಟಾಗಿ. ಯಾವ ರೀತಿಯಾಗಿ ಇಂಡಿಯನ್ ಪೆನಲ್ ಕೋಡನ್ನು 1860 ರೀಪ್ಲೇಸ್ ಆಗಿರುವಂಥ ಒಂದು ಸಬ್ಜೆಕ್ಟು. ಈ ಸಬ್ಜೆಕ್ಟನ್ನು ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳ್ಬಿಟ್ಟು ಹೊಸದಾಗಿ ಮನಕರಿಸಿಬಿಟ್ಟು ಪನಿಷ್ಮೆಂಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಯಾವ ಸೆಕ್ಷನ್ನಲ್ಲಿ ಇನ್ಕ್ರೀಸ್ ಆಗಿದೆ, ಯಾವ ಸೆಕ್ಷನಲ್ಲಿ ಇನ್ಕ್ರೀಸ್ ಆಗಿಲ್ಲ, ಇದರಲ್ಲಿ ಎಷ್ಟು ಸೆಕ್ಷನ್ಗಳಿದ್ದಾವೆ, ಅದರಲ್ಲಿ ಎಷ್ಟು ಚಾಪ್ಟರ್ ಇದ್ದು, ಅದರಲ್ಲಿ ಎಷ್ಟು ಸೆಕ್ಷನ್ ಇದ್ದು ನೋಡ್ಕೊಂಡು ಬರೋಣ ಒನ್ ಬೈ ಒನ್ ಆಗಿ. ತಿಳ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, BNS ಅಂತ ಕರಿತೀವಿ. ಇದಕ್ಕಿಂತ ಹಿಂದೆ ಇರುವಂಥ ಸಬ್ಜೆಕ್ಟು, ಇದು ನಿಮಗೆ ಅವಶ್ಯಕತೆ ಇಲ್ಲ. ಬಟ್ 2024 ಜುಲೈ 1ರವರೆಗೆ ನಡೆದಿರುವಂತಹ ಎಲ್ಲ ಅಪರಾಧಗಳನ್ನು IPC ಅಂಡರಲ್ಲೇ ಬರ್ತವೆ. 2024 ಜುಲೈ 1ರಿಂದ ನಡೆಯಲ್ಪಟ್ಟಿರುವಂಥ ಎಲ್ಲ ಅಪರಾಧಗಳು BNS ಅಡಿಯಲ್ಲಿ ಬರ್ತವೆ ಆತ್ಮೀಯ ಸ್ನೇಹಿತರೆ. ಕ್ಲಿಯರಾಗಿ ಗಮನ ಇರಲಿ. ಈ ಸಬ್ಜೆಕ್ಟನ್ನು IPC ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, IPC ಅಂದರೆ ಇಂಡಿಯನ್ ಫಿನಲ್ ಕೋಡ್ ಅಂತ ಹೇಳ್ಬಿಟ್ಟು ಅದನ್ನು ಭಾರತೀಯ ದಂಡ ಸಂಹಿತೆ ಅಂತ ಕರಿತಿದ್ರು. ಈಗ ಭಾರತೀಯ ನ್ಯಾಯ ಸಂಹಿತೆ 2023 ಅಂತ ಕರೆಯಲ್ಪಟ್ಟಿದೆ. ಇದನ್ನು ಆ್ಯಕ್ಟ್ ನಂಬರ್ ಬಂದುಬಿಟ್ಟು 45/23. ಇದು ಕೂಡ ಆ್ಯಕ್ಟ್ ನಂಬರ್ 45ನೇ ಇದೆ, ಸೇಮ್ ಇದೆ. ಎನೆಕ್ಟ್ಮೆಂಟ್ ಡೇಟ್ 25 ಡಿಸೆಂಬರ್ 2023 ಇದನ್ನು ಅಂಗೀಕಾರ ಮಾಡ್ತಾರೆ ಆತ್ಮೀಯ ಸ್ನೇಹಿತರೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ನ್ಯಾಯ ಸಂಹಿತೆ ಇವೆಲ್ಲ ಯಾಕೆ ಹೇಳ್ತದೀನಿ ಸರ್, ಇದು ನಮಗೆ ಅವಶ್ಯಕತೆ ಇದೆಯಾ? ಯಾರು AIB ಎಕ್ಸಾಮನ್ನು ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು, ಫ್ಯೂಚರಲ್ಲಿ ನಿಮಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ. ಗಮನ ಇರಲಿ ನಿಮ್ಮೆಲ್ಲರಿಗೂ ಕೂಡ. ನೋಡಿ, ಎನೆಕ್ಟ್ಮೆಂಟ್ BNS ಅನ್ನೋ ಸಬ್ಜೆಕ್ಟು ಆ್ಯಕ್ಟ್ ನಂಬರ್ ಬಂದುಬಿಟ್ಟು 45. ಯಾವತ್ತೂ ಕೂಡ ನಾವು ಏನನ್ನೇ ಹೋದರೂ ಕೂಡ ಡೆಪ್ತ್ ನಾಲೆಡ್ಜ್ ಇರಬೇಕು ಮನುಷ್ಯನಿಗೆ. ಹಂಗಿದ್ರೆ ಮಾತ್ರ ನೀವು ಏನನ್ನಾದರೂ ಬರಲಿಕ್ಕೆ ಸಾಧ್ಯ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಕ್ವಶನ್ಸನ್ನು ಕೇಳಿದಾಗ ಆನ್ಸರ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. BNS ಆ್ಯಕ್ಟ್ ನಂಬರ್ 45 ಆಫ್ 2023 ಎನೆಕ್ಟ್ಮೆಂಟ್ ಡೇಟ್ ಬಂದುಬಿಟ್ಟು 25 ಡಿಸೆಂಬರ್ 2023 ಈ ಭಾರತೀಯ ನ್ಯಾಯ ಸಂಹಿತೆ ಎಂಬುದನ್ನು ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಆದರೆ IPC ಅನ್ನೋ ಸಬ್ಜೆಕ್ಟನ್ನು ಯಾವಾಗ ಅಂಗೀಕಾರ ಮಾಡ್ಕೊಂಡು ಹೋದಾದ್ರೆ ನೋಡಿ, ನಾವು ಇಂಡಿಯನ್ ಪಿನಲ್ ಕೋಡ್ ಎಂಬ ಸಬ್ಜೆಕ್ಟನ್ನು 1860 ಅಕ್ಟೋಬರ್ 6ನೇ ತಾರೀಕಂದು ನಾವು ಆ ಕಾಯ್ದೆಯನ್ನು ಏನು ಮಾಡ್ಕೊಂಡಿರ್ತೀವಿ, ಎನೆಕ್ಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ ನೀವು, ಎನ್ಫೋರ್ಸ್ಮೆಂಟ್ ಡೇಟ್ ಯಾಗಿದ್ದರೆ ಎನೆಕ್ಟ್ ಆಯಿತು, ಯಾವಾಗ ಎನ್ಫೋರ್ಸ್ ಬಂತು, ಜಾರಿಗೆ ಯಾವಾಗ ಬಂತು ಅನ್ನೋದಾದರೆ ಅಧಿಕೃತವಾಗಿ ಭಾರತೀಯ ನ್ಯಾಯ ಸಂಹಿತೆ ಎಂಬುದು ಜುಲೈ 1, 2024 ಜಾರಿಗೆ ಬಂದಿರ್ತದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಇಟ್ ಈಸ್ ಎ ಸಬ್ಸ್ಟೆಂಟಿವ್ ಲಾ ಪ್ರೊಸೀಜರ್ ಗಿವನ್ ಅಂಡರ್ BNS 2023.
ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಎ ಸಬ್ಸ್ಟೆಂಟಿವ್ ಲಾ. ಇದು ಅಪರಾಧ ಅಂದರೆ ಏನು, ಯಾವ್ಯಾವ ಅಪರಾಧಗಳನ್ನ ಡಿಫೈನ್ ಮಾಡಲಾಗಿದೆ, ಯಾವುದಕ್ಕೆ ನಾವು ಅಪರಾಧ ಅಂತ ಹೇಳ್ತೀವಿ, ಅಂತಹ ವ್ಯಕ್ತಿ ಅಂತಹ ಅಪರಾಧಗಳನ್ನು ಮಾಡಿದ್ದೇ ಆಗಿದ್ದಲ್ಲಿ ಅದಕ್ಕಿರುವಂತಹ ದಂಡನೆ ಏನು, ಶಿಕ್ಷೆ ಏನು ಎಂಬುದನ್ನು ತಿಳಿಸ್ಕೊಡ್ತದೆ ಅಷ್ಟೇ. ಆದರೆ ಅದನ್ನು ಯಾವ ರೀತಿಯಾಗಿ ನಾವು ಎನ್ಫೋರ್ಸ್ ಮಾಡ್ಬೋದು, ಪ್ರೊಸೀಜರ್ ಯಾವ ರೀತಿ ಇದೆ ಅದನ್ನು ನಾವು ಸಂಬಂಧಪಟ್ಟಂತೆ ಇನ್ನೊಂದು ಕಾಯ್ದೆಯಲ್ಲಿ ಅದನ್ನು ಪ್ರೊಸೀಜರನ್ನು ನೋಡ್ಬೋದಾಗಿದೆ. ಆ ಕಾಯ್ದೆ ಬಂದ್ಬಿಟ್ಟು ನಿಮಗೆ BNS ಅಂತ ಹೇಳ್ಬಿಟ್ಟು ಆತ್ಮೀಯ ಸಹೋದರರೇ ನೋಡಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಅಂತ ಕರಿತೀವಿ ಈ ಕಾಯ್ದೆಯನ್ನು. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ IPCಯಲ್ಲೂ ಕೂಡ IPC ಅನ್ನೋ ಸಬ್ಜೆಕ್ಟು ಎನೆಕ್ಟ್ ಆಗಿರೋದು 1860 ಅಕ್ಟೋಬರ್ 6ನೇ ತಾರೀಕಂದು ಎನೆಕ್ಟ್ ಆಗಿದೆ. ಎನ್ಫೋರ್ಸ್ ಆಗಿರೋದು ಬಂದುಬಿಟ್ಟು ಜನವರಿ 1, 1862ರಲ್ಲಿ ಇಂಡಿಯನ್ ಫಿನಲ್ ಕೋಡು ಅಧಿಕೃತವಾಗಿ ಜಾರಿಗೆ ಬರ್ತದೆ ಆತ್ಮೀಯ ಸ್ನೇಹಿತರೆ. ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಇಲ್ಲಿ BNSS ಇತ್ತು, ಇಲ್ಲಿ CRPC ಇತ್ತು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಿ ಇದನ್ನು. 1973 ಆತ್ಮೀಯ ಸ್ನೇಹಿತರೆ ಗಮನ ಇರಲಿ, ನೀವೆಲ್ಲರಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಎಕ್ಸಾಮ್ ಪರ್ಪಸ್ಸು. ಇದ್ರ ಮೇಲೇ ನಿಮಗೆ AIBಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದರಿಂದ 2 ಮಾರ್ಕ್ಸಿಗೆ ಇಲ್ಲ 4 ಮಾರ್ಕ್ಸಿಗೆ ಕೇಳೋಂಥ ಚಾನ್ಸಸ್ ಇರ್ತದೆ. ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಆ್ಯಕ್ಟ್ ಯಾವಾಗ ಬಂತು, ಆ್ಯಕ್ಟ್ ನಂಬರ್ ಏನು, ಎನಾಕ್ಟ್ ಡೇಟ್ ಆಗಿದ್ದು ಯಾವಾಗ, ಎನ್ಫೋರ್ಸನ್ನು ಯಾವಾಗ ಮಾಡ್ತಾರೆ, ಅದೇ ರೀತಿಯಾಗಿ IPC ಆ್ಯಕ್ಟ್ ನಂಬರ್ ಏನು, IPC ಎನಾಕ್ಟ್ ಆಗಿದ್ದ ಡೇಟ್ ಏನು, ಎನ್ಫೋರ್ಸ್ಮೆಂಟ್ IPC ಯಾವಾಗ ಆಯಿತು, ಅದೇ ರೀತಿಯಾಗಿ ಇದು ಸಬ್ಸ್ಟೆಂಟಿವ್ ಲಾನ ಪ್ರೊಸೀಜರ್ ಲಾನ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. IPC ಇರ್ಬೋದು, BNS ಇರ್ಬೋದು, ಇದು ಒಂದು ಸಬ್ಸ್ಟೆಂಟಿವ್ ಲಾ ಆಗಿದೆ. ಪ್ರೊಸೀಜರ್ ಲಾ ಬಂದುಬಿಟ್ಟು BNSSನ ನೋಡ್ತೀರಾ. ಅದೇ ರೀತಿಯಾಗಿ CRPC IPC ನೋಡೋದಾದರೆ ಅದು ಸಂಬಂಧಪಟ್ಟಂತೆ CRPC ಪ್ರೊಸೀಜರ್ ಲಾ ಆಗಿತ್ತು ಆತ್ಮೀಯ ಸ್ನೇಹಿತರೆ. ಇದರಲ್ಲಿ ಟೋಟಲ್ ಸೆಕ್ಷನ್ ಬಂದುಬಿಟ್ಟು ನಿಮಗೆ 358 ಸೆಕ್ಷನ್ಗಳನ್ನು ಅಧ್ಯಯನ ಮಾಡ್ತೀವಿ ಆ್ಯಂಡ್ 20 ಚಾಪ್ಟರ್ಸ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಟೋಟಲ್ ಆಗಿ 358 ಸೆಕ್ಷನ್ಗಳನ್ನು ನಾವು ಅಥವಾ ಪ್ರಕರಣಗಳನ್ನು ಅಥವಾ ಕಲಂಗಳನ್ನು ನೋಡ್ತೀರಾ. ಅದು ಟೋಟಲ್ ಆಗಿ 20 ಚಾಪ್ಟರ್ಗಳನ್ನು BNS ಅಲ್ಲಿ ಅಳವಡಿಸಿದ್ದಾರೆ. ಅದೇ ರೀತಿಯಾಗಿ IPCಯಲ್ಲಿ ಟೋಟಲ್ ಆಗಿ 511 ಸೆಕ್ಷನ್ಗಳಿದ್ವು, 23 ಚಾಪ್ಟರ್ಗಳಿದ್ವು ಆತ್ಮೀಯ ಸ್ನೇಹಿತರೆ. ಇಲ್ಲಿ ಕ್ಲಿಯರ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಡೌಟು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಿಮ್ಗೆ ಇಷ್ಟು ಗೊತ್ತಾಯಿತು ಅಂದರೆ ಸ್ಟೂಡೆಂಟ್ಸಿಗೆ ಇಷ್ಟು ಬೇಸಿಕ್ ನೀಡ್ಸ್ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಹಾಗಿದ್ರೆ ಸರ್ ಕ್ರೈಮ್ ಅಂದರೆ ಏನು, ಅಪರಾಧ ಅನ್ನೋದೇನು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆ ಸರ್, ಎನಾಕ್ಟ್ ಆಯಿತು. ಮುಂದುವರೆದು ನೋಡೋದಾದರೆ ಕ್ರೈಮ್ ಅಂದರೆ ಏನೋ ನೋಡೋದಾದರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಯಾವುದನ್ನು ಕೂಡ ಮಿಸ್ ಮಾಡಬೇಡಿ. ಡಿಫೈನ್ ಕ್ರೈಮ್ ಮೀನ್ಸ್ ಅಪರಾಧ ಅಂದರೆ ಅಂತ ಹೇಳಂತೆ, ಅಪರಾಧ ಅಂದರೆ ಏನಂತ ಹೇಳಿಬಿಟ್ಟು ಕೆಲವರ ಅಭಿಪ್ರಾಯದ ಪ್ರಕಾರ ನೋಡೋದಾದರೆ, ಫಸ್ಟ್ ನೋಡೋದಾದರೆ ಬೆಂತಮ್ ಅವರು ಹೇಳ್ತಾರೆ, ಅಫೆನ್ಸಸ್ ಆರ್ ವಾಟ್ ಎವರ್ ದ ಲೆಜಿಸ್ಲೇಚರ್ ಆಸ್ ಪ್ರೊಹಿಬಿಟೆಡ್ ಫಾರ್ ಗುಡ್ ಬಿಹೇವಿಯರ್ ಆರ್ ಫಾರ್ ಬ್ಯಾಡ್ ರೀಸನ್ಸ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಬೆಂತಮ್ ಅವರು ಅಪರಾಧ ಅಂದರೆ ಏನಂತ ಹೇಳ್ತಿದ್ದಾರೆ ಅಂದರೆ, ಅಫೆನ್ಸಸ್ ಆರ್ ವಾಟ್ ಎವರ್ ದ ಲೆಜಿಸ್ಲೇಚರ್ ಆಸ್ ಪ್ರೊಹಿಬಿಟೆಡ್ ಫಾರ್ ಗುಡ್ ಬಿಹೇವಿಯರ್ ಆರ್ ಫಾರ್ ಬ್ಯಾಡ್ ರೀಸನ್ಸ್ ಅಂತ ಹೇಳ್ಬಿಟ್ಟು ಮೀನ್ಸ್ ಹಂಗಂದರೆ ಏನು, ನಮ್ಮ ಶಾಸಕಾಂಗದಲ್ಲಿ ನಿಷೇಧಿಸಿರುವಂತಹ ಕೃತ್ಯಗಳನ್ನು ಒಬ್ಬ ವ್ಯಕ್ತಿ ಮಾಡುವುದು ಅಥವಾ ಒಳ್ಳೆಯ ನಡವಳಿಕೆಗಾಗಿ ಅಥವಾ ಕೆಟ್ಟ ಕಾರಣಗಳಿಂದಾಗಿ ಶಾಸಕಾಂಗವು ನಿಷೇಧಿಸಿರುವಂತಹ ಅಪರಾಧಗಳನ್ನು ಅಪರಾಧ ಅಂತ ಹೇಳ್ಬಿಟ್ಟು ಬೆಂತಮ್ ಅವರು ವಿವರಿಸಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಬ್ಲ್ಯಾಕ್ ಸ್ಟೋನ್ ಅವರ ಪ್ರಕಾರ ಅಪರಾಧ ಅಂದರೆ ಏನಂತ ನೋಡೋದಾದರೆ, ಎ ಕ್ರೈಮ್ ಈಸ್ ಆನ್ ಆಕ್ಟ್ ಕಮಿಟೆಡ್ ಆರ್ ಒಮಿಟೆಡ್ ಇನ್ ಅ ವೈಲೇಷನ್ಸ್ ಆಫ್ ಪಬ್ಲಿಕ್ ಲಾ ಫಾರ್ಬಿಡಿಂಗ್ ಆರ್ ಕಮ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಬೆಂತಮ್ ಅವರು ಏನು ಹೇಳಿದರು ಅಂದರೆ, ಒಳ್ಳೆಯ ನಡವಳಿಕೆಗಾಗಿ ಅಥವಾ ಕೆಟ್ಟ ಕಾರಣಗಳಿಗಾಗಿ ಶಾಸಕಾಂಗವು ನಿಷೇಧಿಸಿರುವ, ನಮ್ಮ ಶಾಸಕಾಂಗ ಇದೆಯಲ್ಲ ಸಂಸತ್ತು ಅಂತ ನಿಷೇಧಿಸಿರುವಂತಹ ಅಪರಾಧಗಳನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ್ದಾಗಿದ್ದಲ್ಲಿ ಅಂಥವುಗಳನ್ನು ನಾವು ಅಪರಾಧ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಹೇಳ್ಬಿಟ್ಟು ಬೆಂತಮ್ ಅವರು ಹೇಳ್ತಾರೆ. ಆದರೆ ಬ್ಲ್ಯಾಕ್ ಸ್ಟೋನ್ ಅವರ ಪ್ರಕಾರ ಅಪರಾಧ ಅಂದರೆ ಏನಂತ ಅನ್ನೋದಾದರೆ, ಎ ಕ್ರೈಮ್ ಈಸ್ ಆನ್ ಆಕ್ಟ್ ಕಮಿಟೆಡ್ ಆರ್ ಒಮಿಟೆಡ್ ಇನ್ ಅ ವೈಲೇಷನ್ಸ್ ಆಫ್ ಎ ಪಬ್ಲಿಕ್ ಲಾ ಫಾರ್ಬಿಡಿಂಗ್ ಆರ್ ಕಮೆಂಡಿಂಗ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಹಂಗಂದ್ರೆ ಏನು ನೋಡೋದಾದರೆ, ಒಂದು ಅಪರಾಧವು ಸಾರ್ವಜನಿಕ ಕಾನೂನನ್ನು ನಿಷೇಧಿಸುವ ಅಥವಾ ಉದ್ದೇಶವನ್ನು ಉಲ್ಲಂಘಿಸುವ ಮಾಡಿದ ಅಥವಾ ಬಿಟ್ಟು ಬಿಡಲಾದಂತಹ ಒಂದು ಕ್ರಿಯೆ ಆಗಿದೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಸ್ಟೋನ್ ಅವರು ಹೇಳ್ತಾರೆ. ಇದಕ್ಕೆ ಅವರ ಪ್ರಕಾರ ಅಪರಾಧ ಅಂತ ಹೇಳ್ಬಿಟ್ಟು ಅವ್ರದೇ ಆದ ವೇಯಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಸಿಂಪಲ್ ಆಗಿ ನಾವು ಅಪರಾಧ ಸರಳ ಭಾಷೆ ನೋಡೋದಾದರೆ ಅಪರಾಧ ಅಂದರೆ ಏನಂತ ಹೇಳ್ಬಿಟ್ಟು, ಎನ್ ಆಕ್ಷನ್ ಒಮಿಟೆಡ್ ವಿಚ್ ಕಾನ್ಸ್ಟಿಟ್ಯೂಟ್ಸ್ ಆನ್ ಅಫೆನ್ಸ್ ಅಂಡ್ ಈಸ್ ಪನಿಷಬಲ್ ಬೈ ಲಾ ಈಸ್ ಎ ಕ್ರೈಮ್. ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಹೇಳೋದಾದರೆ
ಅಥವಾ ಸರಳ ವ್ಯಾಖ್ಯಾನವನ್ನು ನೋಡೋದಾದರೆ ಅಪರಾಧವನ್ನು ರೂಪಿಸುವ ಮತ್ತು ಕಾನೂನಿನಿಂದ ಶಿಕ್ಷಾರ್ಹವಾಗಿರುವಂತಹ ಕ್ರಿಯೆಯನ್ನು ಬಿಟ್ಟುಬಿಡೋದಾಗಿದೆ ಅಥವಾ ಮಾಡುವುದು ಅದು ಅಪರಾಧವಾಗಿದೆ ಅಂತ ಹೇಳಿಬಿಟ್ಟು ಸಿಂಪಲ್ ನೋಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಕ್ರೈಮ್ ಈಸ್ ಆನ್ ಅನ್ಲಾಫುಲ್ ಆ್ಯಕ್ಟ್ ದಟ್ ಈಸ್ ಫಾರ್ಬಿಡನ್ ಅಂಡ್ ಪನಿಷಬಲ್ ಬೈ ಸ್ಟೇಟ್ ಆರ್ ದಿ ಲಾ. ಅಪರಾಧವು ಕಾನೂನು ಬಾಹಿರ ಕೃತ್ಯವಾಗಿದ್ದು ಅದು ರಾಜ್ಯ ಅಥವಾ ಕಾನೂನಿನಿಂದ ನಿಷೇಧಿಸಲ್ಪಟ್ಟಿದೆ ಮತ್ತು ಶಿಕ್ಷಾರ್ಹವಾಗಿದೆ. ಅಂತಹ ಅಪರಾಧಗಳನ್ನು ಯಾರೇ ಮಾಡಿದ್ದಾಗಿದ್ದಲ್ಲಿ ಅಂತಹ ವ್ಯಕ್ತಿಗಳಿಗೆ ಕಾನೂನಿನ ಮುಖಾಂತರ ಅಥವಾ ರಾಜ್ಯದ ಮುಖಾಂತರ ಶಿಕ್ಷೆಯನ್ನು ನೀಡಲಾಗ್ತದೆ ಅಂತ ಹೇಳಿಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಡಿಫೈನ್ ಕ್ರೈಮ್ ಅಂದರೆ ಬೆಂಥಮ್ ಅವರ ಪ್ರಕಾರ ತಿಳಿಸ್ಕೊಟ್ಟಿದ್ದೇನೆ, ಬ್ಲ್ಯಾಕ್ ಸ್ಟೋನ್ ಅವರ ಪ್ರಕಾರ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ. ಅದೇ ರೀತಿಯಾಗಿ ಕಾಮನ್ ಆಗಿ ಕ್ರೈಮ್ ಈಸ್ ಆನ್ ಅನ್ಲಾಫುಲ್ ಆ್ಯಕ್ಟ್ ದಟ್ ಈಸ್ ಫಾರ್ಬಿಡನ್ ಅಂಡ್ ಪನಿಷಬಲ್ ಬೈ ಸ್ಟೇಟ್ ಆರ್ ದಿ ಲಾ ಅಂತ ಹೇಳ್ಬಿಟ್ಟು ಮೀನ್ಸ್ ಹಂಗಂದ್ರೆ ಅಪರಾಧವು ಕಾನೂನು ಬಾಹಿರ ಕೃತ್ಯವಾಗಿದ್ದು ಅದು ರಾಜ್ಯ ಅಥವಾ ಕಾನೂನಿನಿಂದ ನಿಷೇಧಿಸಲ್ಪಟ್ಟಿದೆ ಮತ್ತು ಶಿಕ್ಷಾರ್ಹವಾಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅಪರಾಧ ಯಾವತ್ತೂ ಕೂಡ ಒಂದು ಕಾನೂನು ಬಾಹಿರ ಕೃತ್ಯವಾಗಿರ್ತದೆ. ಅಂತಹ ಕಾನೂನು ಬಾಹಿರ ಕೃತ್ಯವನ್ನು ಯಾವುದೇ ಒಬ್ಬ ವ್ಯಕ್ತಿ ಮಾಡಿದ್ದೇ ಆಗಿದ್ದಲ್ಲಿ ಅಂತಹ ವ್ಯಕ್ತಿಗೆ ರಾಜ್ಯದ ಮೂಲಕ ಅಥವಾ ಕಾನೂನಿನ ಮೂಲಕ ಶಿಕ್ಷೆಯನ್ನು ನೀಡಿ ಆತನ್ನು ಗುರಿಪಡಿಸಲಾಗ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಅಪರಾಧ ಅಂತ ಕರಿತೀವಿ ಅಂತ ಕರೆಯಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ, ಎಲಿಮೆಂಟ್ಸ್ ಆಫ್ ಕ್ರೈಮ್ ನೋಡೋದಾದ್ರೆ ಒಂದು ಅಪರಾಧ ಆಗಬೇಕಾದ್ರೆ ಏನೇನು ಇರಬೇಕು ಸರ್, ತುಂಬ ಇಂಪಾರ್ಟೆಂಟ್ ಅಲ್ವಾ. ಕಾಯ್ದೆ ಜಾರಿಗಾಯಿತು, ಏನೇನಿದು, ಎಷ್ಟು ಸೆಕ್ಷನ್ ಇದು, ಎಷ್ಟು ಚಾಪ್ಟರ್ ಇದು, ಕ್ರೈಮ್ ಅಂದರೆ ಏನಂತ ತಿಳಿಸ್ಕೊಟ್ಟಿದ್ದೆ. ಮುಂದುವರೆದ ಭಾಗ ನೋಡೋದಾದ್ರೆ ಎಲಿಮೆಂಟ್ಸ್ ಆಫ್ ಕ್ರೈಮ್ ಏನಿರಬೇಕು, ಒಂದು ಅಪರಾಧ ಆಗಬೇಕಾದ್ರೆ ಅದು ಏನನ್ನ ಒಳಗೊಂಡಿರ್ಬೇಕು ನೋಡೋದಾದ್ರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಕ್ಸಾಮ್ ಪರ್ಪಸ್ ನಿಮಗೆಲ್ಲರಿಗೂ ಕೂಡ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಗಮನ ಇರಲಿ, ನಿರ್ಲಕ್ಷ್ಯ ಮಾಡಬೇಡಿ. ಎಲಿಮೆಂಟ್ಸ್ ಆಫ್ ಕ್ರೈಮಲ್ಲಿ ಹ್ಯೂಮನ್ ಬಿಹಿಂಗ್ ಫಸ್ಟ್ ಆಗಿದ್ರೆ ಇಂಜುರಿ ಟು ಅನದರ್, ಮೆನ್ಸ್ ರಿಯಾ, ಆಕ್ಟಸ್ ರಿಯಸ್, ಅಪರಾಧ ಅಂಶಗಳಿವೆಲ್ಲ ಅವಶ್ಯಕ ಅಂಶಗಳಾಗ್ತವೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎಲಿಮೆಂಟ್ಸ್ ಆಫ್ ಕ್ರೈಮ್ ಹ್ಯೂಮನ್ ಬಿಹಿಂಗ್ ಫಸ್ಟು, ಇಂಜುರಿ ಟು ಅನದರ್, ಮೆನ್ಸ್ ರಿಯಾ, ಆಕ್ಟಸ್ ರಿಯಸ್. ಅರ್ಥ ಆಗದೆ ಅಂತ ನಾನು ಭಾವಿಸ್ತೇನೆ. ಡೀಟೇಲಾಗಿ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರೋಣ. ಮತ್ತೊಮ್ಮೆ ಹೇಳ್ತಿದ್ದೀನಿ ನಿಮಗೆ, ಎಲಿಮೆಂಟ್ಸ್ ಆಫ್ ಕ್ರೈಮ್ಸ್ ನೋಡೋದಾದ್ರೆ ಫಸ್ಟ್ ಒನ್ ಹ್ಯೂಮನ್ ಬೀಯಿಂಗ್, ಎರಡನೇದು ಇಂಜುರಿ ಟು ಅನದರ್, ಥರ್ಡ್ ಒನ್ ಮೆನ್ಸ್ ರಿಯಾ, ಫೋರ್ತ್ ಒನ್ ಆಕ್ಟಸ್ ರಿಯಸ್. ಹ್ಯೂಮನ್ ಬೀಯಿಂಗ್ ಇರಬೇಕಾಗ್ತದೆ, ಮತ್ತೊಬ್ಬರಿಗೆ ಗಾಯ ಆಗಿರಬೇಕಾಗ್ತದೆ, ಮೆನ್ಸ್ ರಿಯಾ ಇರಬೇಕಾಗ್ತದೆ, ಆಕ್ಟಸ್ ರಿಯಾ ಇರಬೇಕಾಗ್ತದೆ. ಆಗಿದ್ರೆ ಮಾತ್ರ ಅದನ್ನು ಅಪರಾಧ ಅಂತ ಹೇಳಿಬಿಟ್ಟು ಕರೆಸ್ಕೊಳ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಆಗಿದ್ರೆ ಹ್ಯೂಮನ್ ಬೀಯಿಂಗ್ ನೋಡೋದಾದ್ರೆ ಹ್ಯೂಮನ್ ಬೀಯಿಂಗ್ ನಾಟ್ ಡಿಫೈನ್ ಇನ್ BNS, ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹ್ಯೂಮನ್ ಬೀಯಿಂಗ್ ಬಗ್ಗೆ ಡೆಫಿನಿಷನ್ಸ್ ಅನ್ನು ಮಾಡಿಲ್ಲ ಅಥವಾ ಪರಿಭಾಷೆಯನ್ನು ಮಾಡಿಲ್ಲ ಅಥವಾ ಅದರ ಒಂದು ವ್ಯಾಖ್ಯಾನವನ್ನು ನೀಡಿಲ್ಲ. ಆದರೆ ಬಟ್ ಡಿಫೈನ್ ಜೆಂಡರ್, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹ್ಯೂಮನ್ ಬೀಯಿಂಗ್ ಅನ್ನೋವನ್ನು ನಾವು ಮಾನವ ಸಂಬಂಧಪಟ್ಟಂತೆ ನಾವು ಹ್ಯೂಮನ್ ಬೀಯಿಂಗ್ ಅನ್ನೋದನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಭಾಷಿಸಿಲ್ಲ ಅಥವಾ ವ್ಯಾಖ್ಯಾನವನ್ನು ಮಾಡಿಲ್ಲ. ಆದರೆ ಡಿಫೈನ್ ಜೆಂಡರ್, ಪುರುಷ ಅಂದರೆ ಏನು ಅಥವಾ ಮ್ಯಾನ್ ಅಂದರೆ ಏನು, ವುಮೆನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೇವೆ. ಯಾವುದರಲ್ಲಿ ಡಿಫೈನ್ ಜೆಂಡರ್, ಸೆಕ್ಷನ್ಸ್ 2(10) ಅದರಲ್ಲಿ ಪುರುಷ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಸೆಕ್ಷನ್ಸ್ 2(19) ಆ್ಯಂಡ್ ವುಮೆನ್, ಸೆಕ್ಷನ್ಸ್ 2(35) ಹ್ಯೂಮನ್ ಬೀಯಿಂಗ್ ಮಸ್ಟ್ ಕಮಿಟ್ ರಾಂಗ್ಫುಲ್ ಆ್ಯಕ್ಟ್ ಟು ಫುಲ್ಫಿಲ್ ದ ಫಸ್ಟ್ ಎಲಿಮೆಂಟ್ ಆಫ್ ಕ್ರೈಮ್, ನೋ ಲಿವಿಂಗ್ ಆ್ಯಂಡ್ ಅನಿಮಲ್ ಆರ್ ನಾಟ್ ಕನ್ಸಿಡರ್ಡ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸಿ ಟ್ರೈ ಮಾಡ್ತಿದ್ದೀನಿ. ನಮ್ಮ ಭಾರತೀಯ ನ್ಯಾಯ ಸಂಹಿತೆ 2023ರಲ್ಲಿ ಹ್ಯೂಮನ್ ಬೀಯಿಂಗ್ ಸಂಬಂಧಪಟ್ಟಂತೆ ಅಪರಾಧದ ಅಂಶಗಳಲ್ಲಿ ಮೊದಲನೇ ಅಂಶ ಆದಂತಹ ಹ್ಯೂಮನ್ ಬೀಯಿಂಗನ್ನು ನಾವು ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಭಾಷಿಸಿಲ್ಲ, ಅದನ್ನು ವ್ಯಾಖ್ಯಾನಿಸಿಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂದರೆ ಮನುಷ್ಯರಂದ್ರೆ ಏನು ಅಂತ ಹೇಳ್ಬಿಟ್ಟು, ಗಂಡು ಅಂದರೆ ಏನು, ಹೆಣ್ಣು ಅಂದರೆ ಅಂತ ಏನು ಅಂತ ಹೇಳ್ಬಿಟ್ಟು ಇದೇ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ಸ್ 2(10)ರಲ್ಲಿ ಜೆಂಡರ್ ಬಗ್ಗೆ ತಿಳಿಸ್ಕೊಡಲಾಗಿದೆ. ಅದರಲ್ಲಿ ಮ್ಯಾನನ್ನು, ಪುರುಷದ ಬಗ್ಗೆ, ಪುರುಷ ಅಂದರೆ ಏನು ಅಂತ ಹೇಳಿಬಿಟ್ಟು 2(19) ತಿಳಿಸ್ಕೊಟ್ಟಿದ್ದಾರೆ ಸೆಕ್ಷನಲ್ಲಿ. ಅದೇ ರೀತಿಯಾಗಿ ವುಮೆನ್, ಮಹಿಳೆ ಅಂದರೆ ಎಲ್ಲಿ ಬರ್ತಾರೆ, ಹಂಗಂದ್ರೆ ಏನು ಅಂತ ಹೇಳಿಬಿಟ್ಟು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ಸ್ 2(35) ಅಂಡರ್ಲಿ ಡಿಫೈನ್ ಮಾಡಲಾಗಿದೆ. ನಾನು ಮುಂದಿನ ತರಗತಿಗಳಲ್ಲಿ ಡೀಟೇಲ್ ಮಾಡಬೇಕಾದಾಗ ಡೆಫಿನಿಷನ್ಸ್ ಕ್ಲಾಸಲ್ಲಿ ಮ್ಯಾನ್ ಅಂದರೆ ಏನು, ವುಮೆನ್ ಅಂದರೆ ಏನು, ಜೆಂಡರ್ ಅಂದರೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಎಕ್ಸಾಮ್ ಪರ್ಪಸ್ಸು ಇದ್ರ ಮೇಲೆ ಕ್ವಶನ್ಸ್ ಬಂದಾಗ ಇದನ್ನು ಹೈಲೈಟ್ಸ್ ಮಾಡಬೇಕಾಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. AEB ಕೂಡ ಇದ್ರ ಮೇಲೆ ಕ್ವಶನ್ಸನ್ನು ಕೇಳ್ತಾ ಬಂದಿದ್ದಾನೆ ಆತ್ಮೀಯ ಸ್ನೇಹಿತರೆ. ಹ್ಯೂಮನ್ ಬೀಯಿಂಗ್ ಮಸ್ಟ್ ಕಮಿಟ್ ರಾಂಗ್ಫುಲ್ ಆ್ಯಕ್ಟ್, ಯಾವತ್ತೂ ಕೂಡ ಹ್ಯೂಮನ್ ಬೀಯಿಂಗ್ ಮಸ್ಟ್ ಕಮಿಟ್ ರಾಂಗ್ಫುಲ್ ಆ್ಯಕ್ಟ್ ಟು ಫುಲ್ಫಿಲ್ ದ ಫಸ್ಟ್ ಎಲಿಮೆಂಟ್ ಆಫ್ ಎ ಕ್ರೈಮ್. ಅರ್ಥ ಮಾಡ್ಕೊಳ್ಳಿ, ಅಪರಾಧದ ಮೊದಲ ಅಂಶವನ್ನು ಪೂರೈಸಲು ಮಾನವನು ತಪ್ಪಾದ ಕೃತ್ಯವನ್ನು ಮಾಡಬೇಕಾಗ್ತದೆ.
ಅರ್ಥ ಮಾಡ್ಕೊಳ್ಳಿ, ಅದನ್ನು ನೀವು ಚೆನ್ನಾಗಿ ರೀಡ್ ಮಾಡಿ ಅಷ್ಟೇ ಅರ್ಥ ಆಗ್ತದೆ ನಿಮಗೆ. ಹ್ಯೂಮನ್ ಬೀಯಿಂಗ್ ಮಸ್ಟ್ ಕಮಿಟ್ ರಾಂಗ್ಫುಲ್ ಆ್ಯಕ್ಟ್ ಟು ಫುಲ್ಫಿಲ್ ದ ಫಸ್ಟ್ ಎಲಿಮೆಂಟ್ ಆಫ್ ಎ ಕ್ರೈಮ್. ಒಂದು ಅಪರಾಧದ ಮೊದಲ ಅಂಶವನ್ನು ಪೂರೈಸಲು ಮಾನವನು ತಪ್ಪಾದ ಕೃತ್ಯವನ್ನು ಮಾಡಬೇಕಾಗ್ತದೆ. ಆದರೆ ನಾನ್ ಲಿವಿಂಗ್ ಅಂಡ್ ಅನಿಮಲ್ ಆರ್ ನಾಟ್ ಕನ್ಸಿಡರ್ಡ್. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಅವರು ಏನು ಹೇಳ್ತಿದ್ದಾರೆ ಮುಂದುವರೆದೋದಾದರೆ, ನಿರ್ಜೀವ ಮತ್ತು ಪ್ರಾಣಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಜೀವ ಮತ್ತು ಪ್ರಾಣಿಗಳನ್ನು ಅದು ಸಂಬಂಧಪಟ್ಟಂತೆ ನಾವು ಕನ್ಸಿಡರ್ ಮಾಡೋದಾಗೋದಿಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಇಫ್ ಅನಿಮಲ್ ಕಾಸಸ್ ಇಂಜುರಿ ಟು ಹ್ಯೂಮನ್ ಬೀಯಿಂಗ್ ವಿ ಡೋಂಟ್ ಮೇಕ್ ಅನಿಮಲ್ ಲಿಯಬಲ್ ಬಟ್ ಓನರ್ ಈಸ್ ಹೆಲ್ಡ್ ಲಿಯಬಲ್ ಫಾರ್ ಸಚ್ ಇಂಜುರಿ. ಎಂಥ ಅದ್ಭುತವಾದ ಎಕ್ಸಾಂಪಲ್ ಕೊಟ್ಟಿರೋ ನೋಡ್ಕೊಂಡು ಬರೋದಾದರೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಎ ಅನ್ನೋ ಒಬ್ಬ ವ್ಯಕ್ತಿ, ಒಂದು ನಾಯಿ ಬಿ ಅನ್ನೋ ಒಬ್ಬ ವ್ಯಕ್ತಿಗೆ ಕಚ್ಚಿದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಎ ಅನ್ನೋ ಒಬ್ಬ ವ್ಯಕ್ತಿ ಒಂದು ನಾಯಿ ಇರ್ತದೆ. ಈ ನಾಯಿ ಏನು ಮಾಡ್ತದೆ, ಬಿ ಅನ್ನೋ ಒಬ್ಬ ವ್ಯಕ್ತಿ ಕಚ್ಚಿದೆ. ಇಲ್ಲಿ ನಾವು ಈ ನಾಯಿಯನ್ನು ಹೊಣೆಗಾರಿಕೆ ಮಾಡಲಿಕ್ಕೆ ಬರೋದಿಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಯಾರನ್ನ ಹೊಣೆಗಾರನಾಗಿ ಮಾಡ್ತೀವಿ ಅಂದರೆ, ಈ ನಾಯಿಯ ಮಾಲೀಕ ಯಾರಿದಾನಲ್ಲ, ಓನರ್ ಇದಾನಲ್ಲ, ಏನೋ ಒಬ್ಬ ವ್ಯಕ್ತಿ, ಇವನು ಸಂಬಂಧಪಟ್ಟಂತೆ ಲಿಯಬಲ್ ಆಗ್ತಾನೆ ಅಥವಾ ಹೊಣೆಗಾರಿಕೆಗೆ ಒಳಲ್ಪಡ್ತಾನೆ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಹೇಳ್ತಿದ್ದಾರೆ ಆತ್ಮೀಯ ಸ್ನೇಹಿತರೆ ಅವರು. ನೋಡಿ, ಪ್ರಾಣಿಯು ಮನುಷ್ಯನಿಗೆ ಗಾಯವನ್ನು ಉಂಟು ಮಾಡಿದರೆ ನಾವು ಪ್ರಾಣಿಗಳನ್ನು ಹೊಣೆಗಾರರನ್ನಾಗಿ ಮಾಡುವುದಿಲ್ಲ, ಆದರೆ ಅಂತಹ ಗಾಯಕ್ಕೆ ಮಾಲೀಕರನ್ನು ಹೊಣೆಗಾರರನ್ನಾಗಿ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಇಂಜುರಿ ಟು ಅನದರ್ ಪರ್ಸನ್ಸ್, ಇನ್ನೊಬ್ಬ ವ್ಯಕ್ತಿಗೆ ಗಾಯ. ಇಂಜುರಿ ಡಿಫೈನ್ ಅಂಡರ್ ಸೆಕ್ಷನ್ಸ್ 2 ಕ್ಲಾಸ್ 14 ಆಫ್ BNS. ಭಾರತೀಯ ನ್ಯಾಯ ಸಂಹಿತೆ ಏನು ಪರಿಭಾಷೆಗಳಲ್ಲಿ ಸೆಕ್ಷನ್ಸ್ 2 ಉಪಕಲಂ 14ರಲ್ಲಿ ನಾವು ಇಂಜುರಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಂಗಂದ್ರೆ ನೋಡೋದಾದರೆ, ಮೀನ್ಸ್ ಎನಿ ಆರ್ಮ್ ವಾಟ್ ಎವರ್ ಇಲ್ಲಿಗಲಿ ಕಾಸ್ಡ್ ಟು ಎನಿ ಪರ್ಸನ್ಸ್ ಇನ್ ಬಾಡಿ, ಮೈಂಡ್, ರೆಪ್ಯುಟೇಷನ್ಸ್ ಆರ್ ಪ್ರಾಪರ್ಟಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಇಂಜುರಿ ಅನ್ನೋದನ್ನು ನಾವು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ಸ್ 2 ಕ್ಲಾಸ್ 14ನಲ್ಲಿ ಡಿಫೈನ್ ಮಾಡಲಾಗಿದೆ. ಹಂಗಂದ್ರೆ ಎನಿ ಆರ್ಮ್ ವಾಟ್ ಎವರ್ ಇಲ್ಲಿಗಲಿ ಕಾಸ್ಡ್ ಟು ಎನಿ ಪರ್ಸನ್ಸ್ ಇನ್ ಬಾಡಿ, ಮೈಂಡ್, ರೆಪ್ಯುಟೇಷನ್ಸ್, ಪ್ರಾಪರ್ಟಿ. ಅಂತಹ ಇಂಜುರಿ ಎಂಬುದು ಒಬ್ಬ ವ್ಯಕ್ತಿಯ ದೈಹಿಕವಾಗಿರ್ಬೋದು ಅಥವಾ ಅವನದ್ದು ರೆಪ್ಯುಟೇಷನ್, ಅವನ ಸ್ಥಿತಿಗೆ ಸಂಬಂಧಪಟ್ಟಂತೆ, ಅವನ ಘನತೆಗೆ ಸಂಬಂಧಪಟ್ಟಂತೆ ಇರಬಹುದು, ಅಥವಾ ಅವನ ಪ್ರಾಪರ್ಟಿ ಆಸ್ತಿಗೆ ಸಂಬಂಧಪಟ್ಟಂತೆ, ದೇಹ, ಮನಸ್ಸು, ಖ್ಯಾತಿ ಅಥವಾ ಆಸ್ತಿಯಲ್ಲಿ ಯಾವುದೇ ವ್ಯಕ್ತಿಗೆ ಅಕ್ರಮವಾಗಿ ಉಂಟಾಗುವಂತಹ ಯಾವುದೇ ಹಾನಿ ಎಂದರ್ಥ ಅಂತ ಹೇಳ್ಬಿಟ್ಟು ಇಂಜುರಿಯನ್ನು ನಾವು ತಿಳಿಸ್ಕೊಟ್ಟಿದ್ದೇವೆ ಆತ್ಮೀಯ ಸ್ನೇಹಿತರೆ. ಇದಕ್ಕೆ ನಾವು ಇಂಜುರಿ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಮೆನ್ಸ್ರಿಯಾ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನೋಡಿ, ಮೆನ್ಸ್ರಿಯಾ ನೋಡೋದಾದರೆ, ವಾಟ್ ಈಸ್ ದ ಮೆನ್ಸ್ರಿಯಾ? ನಿಮಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಕಾನ್ಸೆಪ್ಟ್ ಇವೆಲ್ಲ. ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟು. ನೀವು ಮುಂದೆ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡೋದಾದರೆ ಫಸ್ಟು ನಿಮಗೆ ಬೇಕಾಗಿರುವಂತಹ ಬೇಸಿಕ್ ನೀಡ್ಸು. ಒಂದು ಅಪರಾಧ ಆಗಿದೆ ಅನ್ನೋ ಸಂದರ್ಭದಲ್ಲಿ ಮೆನ್ಸ್ರಿಯಾ ಇದೆಯಾ ಇಲ್ವ ಅನ್ನೋದು ನೀವು ತುಂಬ ಅಬ್ಸರ್ವ್ ಮಾಡಬೇಕಾಗ್ತದೆ. ವಾಟ್ ಈಸ್ ಆಕ್ಟಸ್ ನಾನ್ ಪೆಸಿಟ್ ರೆಮ್ ನಿಸಿ ಮೆನ್ಸಿಟ್ ರಿಯಾ? ಅರ್ಥ ಮಾಡ್ಕೊಳ್ಳಿ. ಇವು ಲೀಗಲ್ ಇದೆವಲ್ಲ, ಲೀಗಲ್ ವರ್ಡು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ವಾಟ್ ಈಸ್ ಎ ಮೆನ್ಸ್ರಿಯಾ ಅಂತ ಕ್ವಶನ್ಸನ್ನು ಕೇಳ್ಬೋದು. ಅದನ್ನು ಹೊರತುಪಡಿಸಿದರೆ ನಿಮಗೆ ವಾಟ್ ಈಸ್ ಅದೇ ಮೀನಿಂಗ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮೆನ್ಸ್ರಿಯಾ ನಾವು ಇನ್ನೊಂದು ರೀತಿಯಾಗಿ ಕರೀತಾರೆ. ವಾಟ್ ಈಸ್ ಆಕ್ಟಸ್ ನಾನ್ ಪೆಸಿಟ್ ರೆಮ್ ನಿಸಿ ಮೆನ್ಸಿಟ್ ರಿಯಾ ಅಂತ ಹೇಳ್ಬಿಟ್ಟು. ಹಂಗಂದ್ರೆ ಇವೆರಡು ಕ್ವಶನ್ಸು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಮೆನ್ಸ್ರಿಗೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕ್ವಶನ್ಸನ್ನು ಕೇಳುವಂಥ ಒಂದು ಸಂದರ್ಭ ತುಂಬ ಸಾಧ್ಯತೆ ಇರ್ತದೆ. ಮೀನ್ಸ್ ಗಿಲ್ಟಿ ಮೈಂಡ್. ಮೆನ್ಸ್ರಿಯಾ ಈಸ್ ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಎವಿಲ್ ಇಂಟೆಂಟ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತೀರಾ ಅನ್ನೋದಾದರೆ, ಮೆನ್ಸ್ರಿಯಾ ಎಂಬುದು ಅಪರಾಧ ಮನೋಭಾವ ಇರ್ಬೋದು ಅಥವಾ ದೋಷಪೂರ್ಣ ಮನಸ್ಸನ್ನು ತೋರಿಸ್ತದೆ. ಅದೇ ರೀತಿಯಾಗಿ ಕ್ರಿಮಿನಲ್ ಕಾನೂನಲ್ಲಿ ಸಾಮಾನ್ಯ ನಿಯಮ ನೋಡೋದಾದರೆ, ಆಕ್ಟಸ್ ನಾನ್ ಪೆಸಿಟ್ ರೆಮ್ ನಿಸಿ ಮೆನ್ಸಿಟ್ ರಿಯಾ. ಹಂಗಂದ್ರೆ ಕನ್ನಡದಲ್ಲಿ ಒಬ್ಬ ವ್ಯಕ್ತಿ ಅಪರಾಧಿ ಅಲ್ಲ, ಅವನ ಮನಸ್ಸು ಅಪರಾಧ ಮಾಡಲು ಸಿದ್ಧವಾಗಿರದಿದ್ದರೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ನಿಮಗೆ ಎಕ್ಸಾಮಲ್ಲಿ ಅಥವಾ AIB ಎಕ್ಸಾಮಲ್ಲಿ ಇದೇ ರೀತಿಯ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ನಿಮಗೆ. ಆಕ್ಟಸ್ ನಾನ್ ಪೆಸಿಟ್ ರೆಮ್ ನಿಸಿ ಮೆನ್ಸಿಟ್ ರಿಯಾ ಅಂದರೆ ಒಬ್ಬ ವ್ಯಕ್ತಿ ಅಪರಾಧಿ ಅಲ್ಲ, ಯಾಕೆಂದರೆ ಅವನ ಮನಸ್ಸು ಅಪರಾಧ ಮಾಡಲು ಸಿದ್ಧವಾಗಿರದಿದ್ದರೆ ಅಂತ ಸಂದರ್ಭದಲ್ಲಿ ಅವನು ಅಪರಾಧ ಮಾಡಿದಾನೆ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತಿಳಿಸ್ಕೊಡ್ತಿದೆ ನಮಗೆ.
ಹಂಗಂದ್ರೆ ಇನ್ನು ಡೀಟೇಲ್ ನೋಡೋದಾದ್ರೆ ಕೃತ್ಯ ಮಾತ್ರದಿಂದ ವ್ಯಕ್ತಿ ಅಪರಾಧಿ ಆಗುವುದಿಲ್ಲ, ಆದರೆ ಅದರ ಹಿಂದೆ ಏನಿರಬೇಕು, ಉದ್ದೇಶ ಅಥವಾ ಜ್ಞಾನ ಇರಬೇಕಾಗ್ತದೆ. ಒಬ್ಬ ವ್ಯಕ್ತಿ ಮಾಡಿರುವಂಥ ಅಪರಾಧಕ್ಕೆ ಅವನು ಯಾವ ಕಾರಣಕ್ಕಾಗಿ ಆ ಅಪರಾಧವನ್ನು ಮಾಡ್ದ, ಅದರ ಉದ್ದೇಶವೇನು, ಅವನಿಗೆ ತಿಳುವಳಿಕೆ ಇತ್ತೋ ಇಲ್ಲ ಅಪರಾಧವನ್ನು ಮಾಡಲಿಕ್ಕೆ ಎಂಬುದನ್ನು ನಾವು ಪರಿಗಣಿಸಬೇಕಾಗ್ತದೆ. ಅಪರಾಧವು ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಕೂಡ ಅಪರಾಧ ಎಂಬುದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅವನ ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರ್ತದೆ. ಜ್ಞಾನವಿಲ್ಲದೆ ಅಥವಾ ಉದ್ದೇಶವಿಲ್ಲದೆ ಮಾಡಿದರೆ ಅದು ಅಪಘಾತ ಅಥವಾ ದುರದೃಷ್ಟವಾಗ್ಬೋದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ನೋಡೋದಾದ್ರೆ, the general rule is applicable in a criminal law is actus non pescitorum is nisi mensisteria. Act itself does not make man guilty unless his intentions are so. Crime is a depend upon mental conditions. It is done without knowledge or intentions. It called accident and misfortune. ಈಗಾಗಲೇ ಹೇಳಿದಂತೆ ಮತ್ತೆ ಪುನಃ ಅದೇ ಬಂದಿದೆ ನೋಡಿ. ಏನು ಹೇಳ್ತಿದ್ದಾರೆ ಅಂದರೆ, ಅಪರಾಧವು ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರ್ತದೆ. ಕ್ರೈಮ್ ಈಸ್ ಎ ಡಿಪೆಂಡ್ ಅಪಾನ್ ಮೆಂಟಲ್ ಕಂಡೀಷನ್ಸ್. ಏನು ಹೇಳಿ, ಅಪರಾಧವು ಯಾವಾಗಲೂ ಕೂಡ ಮಾನಸಿಕ ಸ್ಥಿತಿಯ ಮೇಲೆ ಅವಲಂಬಿತವಾಗಿರ್ತದೆ. ಅದೇ ರೀತಿಯಾಗಿ ಜ್ಞಾನವಿಲ್ಲದೆ ಅಥವಾ ಉದ್ದೇಶವಿಲ್ಲದೆ ಮಾಡಿದರೆ ಅದು ಅಪಘಾತ ಅಥವಾ ದುರದೃಷ್ಟವಾಗಬಹುದು. ಕ್ಲಿಯರ್ ಅಬ್ಸರ್ವ್ ಮಾಡಿ. ಇಲ್ಲಿ ನಾವು ಹೇಳ್ತಿದ್ದಾರೆ, ಇಫ್ ಇಟ್ ಈಸ್ ದ ಡನ್ ವಿತೌಟ್ ನಾಲೆಡ್ಜ್ ಆರ್ ಇಂಟೆನ್ಷನ್ಸ್ ಇಟ್ ಕೋಲ್ಡ್ ಎ ಆಕ್ಸಿಡೆಂಟ್ ಅಂಡ್ ಮಿಸ್ಫಾರ್ಚೂನ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ, ಸಂಬಂಧಪಟ್ಟಂತೆ ಪ್ರಮುಖ ಪ್ರಕರಣಗಳು ನೋಡೋದಾದ್ರೆ, ಇಂಪಾರ್ಟೆಂಟ್ ಕೇಸಸ್ ನೋಡೋದಾದ್ರೆ, ಆರ್ ವಿರುದ್ಧ ಫ್ರಿನ್ಸಸ್ 1875 ನಡೆದಿರುವಂಥ ಒಂದು ಪ್ರಕರಣ ಇದು. ಹೆನ್ರಿ ಫ್ರಿನ್ಸ್ ವಾಸ್ ಪ್ರಾಸಿಕ್ಯೂಟೆಡ್ ಫಾರ್ ಅಬ್ಡಿಕೇಟಿಂಗ್ ಎ ಗರ್ಲ್ ಬಿಲೋ 16 years ಅಂಡರ್ ದಿ ಬಿಲೀಫ್ ದಟ್ ಶಿ ವಾಸ್ ಅಬೋವ್ 18 years ಆಫ್ ಏಜ್. ದ ಕೋರ್ಟ್ ಡ್ರೀವ್ ಆಸ್ distinctions between acts that were themselves innocent but were made punishable by ಸ್ಟ್ಯಾಟ್ಯೂಟ್ ಮಲ್ಯುಮ್ ಪ್ರೊಹಿಬಿಟಮ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಈ ಪ್ರಕರಣದಲ್ಲಿ ಆರ್ ವಿರುದ್ಧ ಪ್ರಿನ್ಸ್ ಎಂಬ ಪ್ರಕರಣದಲ್ಲಿ ಏನಾಗಿದೆ ನೋಡೋದಾದರೆ, ಹೆನ್ರಿ ಪ್ರಿನ್ಸ್ ಎಂಬುವರು ಏನು ಮಾಡ್ತಾರೆ, 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿ ಹುಡುಗಿಯನ್ನು ಅಪಹರಿಸಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಅವರು ಆಕೆ ಏನು ಪ್ರಿನ್ಸು 16 ವರ್ಷಕ್ಕಿಂತ ಮೇಲಿದೆ ಅಂತ ಹೇಳ್ಬಿಟ್ಟು ನಂಬಿ ಅವಳನ್ನ ಅಪಹರಿಸಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರೆ. ಆದರೆ ನ್ಯಾಯಾಲಯವು ಹೇಳ್ತದೆ, ಮಲ್ಯುಮ್ ಪ್ರೊಹಿಬಿಟಮ್ ಕಾನೂನು ನಿರ್ಬಂಧಿಸಿದಂಥ ಕೃತ್ಯ ಮತ್ತು ಮ್ಯಾಲುಮ್ ಈಸ್ ಸಿ ಸ್ವತಃ ತಪ್ಪಾದ ಕೃತ್ಯ ನಡುವೆ ವ್ಯತ್ಯಾಸ ತೋರಿಸ್ತದೆ. ತದನಂತರ ಮಲ್ಯುಮ್ ಪ್ರೊಹಿಬಿಟೆಡ್ ಕಾನೂನು ನಿಷೇಧಿಸಿದರಿಂದಲೇ ಅಪರಾಧ ಉದಾಹರಣೆ ಪರವಾನಗಿ ಇಲ್ಲದೆ ವಾಹನ ಓಡಿಸುವುದು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಅದನ್ನು ಮುಂದೆ ಹೇಳ್ಕೊಂಡು ಹೋಗ್ತೀನಿ ನಮ್ಮ ಡೀಟೇಲಾಗಿ 1 by 1 ಆಗಿ. ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಂತ ಹೇಳೋದಾದರೆ, ನೀವು ಆರ್ ವಿರುದ್ಧ ಪ್ರಿನ್ಸ್ ಎಂಬ ಪ್ರಕರಣದಲ್ಲಿ ಹೆನ್ರಿ ಪ್ರಿನ್ಸ್ ವಾಸ್ ಪ್ರಾಸಿಕ್ಯೂಟೆಡ್ ಫಾರ್ ಅಬ್ಡಿಕೇಟಿಂಗ್ ಎ ಗರ್ಲ್ ಬಿಲೋ 16 years under the belief that she was above 18 years of age. The court has a distinctions between acts that were themselves innocent but were made punishable by statute. ಹೆನ್ರಿ ಪ್ರಿನ್ಸ್ ಎಂಬುವರು 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯನ್ನು ಅಪಹರಿಸಿದಂತಹ ಪ್ರಕರಣ. ಅವರು ಆಕೆ 18 ವರ್ಷಕ್ಕಿಂತ ಮೇಲಿದೆ ಎಂಬ ನಂಬಿದ್ದಾರೆ ಅಂತ ಹೇಳಿಬಿಟ್ಟು ಈ ಪ್ರಕರಣದಲ್ಲಿ ನೀಡಲಾಗಿದೆ ಆತ್ಮೀಯ ಸ್ನೇಹಿತರೆ. ಸಂಬಂಧಪಟ್ಟಂತೆ ಆಕ್ಟ್ಸ್ ದಟ್ ವೇರ್ intrinsically wrong mallum in C. ಏನು ಹೇಳ್ತಾರೆ, ಇನ್ ಕೇಸಸ್ ಆಫ್ ಮಾಲೂಮ್ prohibitions it could be held that there can be no convictions in absence of mens rea, but in cases of malum in C his persons can be convicted even in a absence of mens rea unless the statute has made is otherwise. ಏನು ನ್ಯಾಯಾಲಯವು ಮಾಲೂಮ್ ಪ್ರೊಹಿಬಿಟಮ್ ಕಾನೂನು ನಿರ್ಬಂಧಿಸಿದಂತಹ ಕೃತ್ಯ, ಮಾಲೂಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಕಾನೂನು ನಿರ್ಬಂಧಿಸಿದಂತಹ ಕೃತ್ಯವನ್ನು ನಾವು ಮಾಲೂಮ್ ಪ್ರೊಹಿಬಿಷನ್ ಅಂತ ಕರಿತೀವಿ. ಹಂಗಂದ್ರೆ ಏನು ನೋಡೋದಾದರೆ, ಇನ್ ಸಿ ಮಾಲೂಮ್ ಇನ್ ಸಿ ಸ್ವತಃ ತಪ್ಪಾದ ಕೃತ್ಯ ಅಥವಾ ನಡುವೆ ವ್ಯತ್ಯಾಸ ತೋರಿಸ್ತದೆ. ಅದೇನು ನೋಡೋದಾದರೆ, ಕಾನೂನು ನಿಷೇಧಿಸದಿದ್ದಂದಲೇ ಅಪರಾಧ ಮೀನ್ಸ್ in case of malum prohibited could be held that there can be no convictions in absence of mens rea, but in case of malum in C persons can be convicted even and in absence of mens rea unless the statute has made it otherwise. ಇದು ಸಂಬಂಧಪಟ್ಟಂತೆ ಕೆಲವೊಂದು ಉದಾಹರಣೆ ನೋಡೋದಾದರೆ ಏನು ಹೇಳ್ತಾ ಇರ್ತಾರಪ್ಪ ಅಂದರೆ, ಮಾಲೂಮ್ ಪ್ರೊಹಿಬಿಟ್ ಸಂಬಂಧಪಟ್ಟಂತೆ ಕಾನೂನು ನಿಷೇಧಿಸಿದ್ದಂದಲೇ ಅಪರಾಧ ಉದಾಹರಣೆ ಪರವಾನಗಿಲ್ಲದೆ ವಾಹನವನ್ನು ಓಡಿಸುವುದು, ಇದಕ್ಕೆ ಸಂಬಂಧಪಟ್ಟಂತೆ ಅಪರಾಧ ಆಗ್ತದೆ. ಅದೇ ರೀತಿಯಾಗಿ ಮಾಲೂಮ್ ಇನ್ ಸಿ ನೋಡೋದಾದರೆ ಸಹಜವಾಗಿ ತಪ್ಪಾದದ್ದು. ಇದಕ್ಕೆ ಉದಾಹರಣೆ ನೋಡೋದಾದರೆ, ಎಕ್ಸಾಂಪಲ್ ನೋಡೋದಾದರೆ,
ಕೊಲೆ ಇರ್ಬೋದು ಅಥವಾ ಕಳ್ತನ ಮಾಡೋದು ಇರ್ಬೋದು, ಇದು ಸಂಬಂಧಪಟ್ಟಂತೆ ನಾವು ಕೆಲವೊಂದು ಉದಾಹರಣೆ ಕೊಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮಾಲೂಮ್ ಪ್ರೊಹಿಬಿಟಮ್ನಲ್ಲಿ ಮೆನ್ಸ್ರಿಯಾ ಇಲ್ಲದೆ ಅಪರಾಧವಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮೆನ್ಸ್ರಿಯಾ ಎಂಬುದು ಇಲ್ಲದೆ ಇದ್ದರೆ ಅದನ್ನು ನಾವು ಅಪರಾಧ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಮಾಲೂಮ್ ಮಿನ್ಸಿಯಲ್ಲಿ ಕಾನೂನು ಬೇರೆಯಾಗಿ ಇಳಿದಿದ್ದರೆ ಮೆನ್ಸ್ರಿಯಾ ಇರದಿದ್ದರೂ ಅಪರಾಧಕ್ಕೆ ದೋಷಿ ಮಾಡಬಹುದು. ಕ್ಲಿಯರಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಹೇಳ್ತಿದ್ದಾರೆ ಅವರು, ಇನ್ ಕೇಸಸ್ ಆಫ್ ಮಾಲೂಮ್ ಪ್ರೊಹಿಬಿಷನ್ಸ್ ಇಟ್ ಕುಡ್ ಬಿ ಹೆಲ್ಡ್ ದಟ್ ದೇರ್ ಕ್ಯಾನ್ ಬಿ ನೋ ಕನ್ವಿಕ್ಷನ್ಸ್. ಇಂಥ ಸಂದರ್ಭದಲ್ಲಿ ಮೆನ್ಸ್ರಿಯಾ ಇಲ್ಲದೆ ಇದ್ದರೆ ನಾವು ಅಪರಾಧ ಅಂತ ಕನ್ಸಿಡರ್ ಮಾಡೋಕೆ ಬರೋದಿಲ್ಲ, ಇನ್ ಆಬ್ಸೆನ್ಸ್ ಆಫ್ ಮೆನ್ಸ್ರಿಯಾ ಅಂತ ಸಂದರ್ಭದಲ್ಲಿ. ಆದರೆ ಬಟ್ ಇನ್ ಕೇಸಸ್ ಆಫ್ ಮಾಲೂಮ್ ಮಿನ್ಸಿ is persons can be convicted even in a absence of mensria unless the statutes has made it otherwise. ಆದರೆ ಮಾಲೂಮ್ ಮಿನ್ಸಿಯಲ್ಲಿ ಕಾನೂನು ಬೇರೆಯಾಗಿ ಇಳದಿದ್ದರೆ ಮೆನ್ಸ್ರಿಯಾ ಇರದಿದ್ದರೂ ಅಪರಾಧಕ್ಕೆ ದೋಷಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೆ ತಿಳಿಸ್ಕೊಡ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಇನ್ನೊಂದು ಪ್ರಕರಣ ನೋಡೋದಾದರೆ ಕ್ಯೂನ್ ವರ್ಸಸ್ ಟಾಲ್ಸನ್. ಈ ಪ್ರಕರಣದಲ್ಲಿ 1889 ನಡೆದಿರುವಂಥ ಒಂದು ಪ್ರಕರಣ. ಈ ಪ್ರಕರಣ ನಮಗೆ ಏನನ್ನು ತಿಳಿಸ್ಕೊಡ್ತಾ ನೋಡೋದಾದರೆ, ಇಟ್ ವಾಸ್ ಹೆಲ್ಡ್ ದಟ್ ಬೈ ದ ಕೋರ್ಟ್ that as a general rule there must be a guilty mind before there can be crime, but a statute may make an act criminal whether there has been any intentions to break the law or not. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಏನನ್ನ ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದಾದರೆ, ನ್ಯಾಯಾಲಯ ಏನು ಹೇಳ್ತದೆ, ನ್ಯಾಯಾಲಯ ಏನು ಹೇಳ್ತದೆ ಅನ್ನೋದಾದರೆ, ಸಾಮಾನ್ಯ ನಿಯಮವಾಗಿ ಅಪರಾಧಕ್ಕೆ ಮೊದಲು ವ್ಯಕ್ತಿಯ ಮನಸ್ಸಿನಲ್ಲಿ ಅಪರಾಧ ಮನೋಭಾವ ಇರಬೇಕಾಗ್ತದೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಕ್ಯೂನ್ ವರ್ಸಸ್ ಟಾಲ್ಸನ್ ಎಂಬ ಪ್ರಕರಣದಲ್ಲಿ ಏನನ್ನ ಹೇಳ್ತಿದ್ದಾರೆ ಅವರು ಅಪರಾಧ ಸಂಬಂಧಪಟ್ಟ ನೋಡೋದಾದರೆ, ಇಟ್ ವಾಸ್ ಹೆಲ್ಡ್ ದಟ್ ಬೈ ದ ಕೋರ್ಟ್ ದಟ್ ಆಸ್ ಎ ಜನರಲ್ ರೂಲ್ ದೇರ್ ಮಸ್ಟ್ ಬಿ ಗಿಲ್ಟಿ ಮೈಂಡ್ ಬಿಫೋರ್ ದೇರ್ ಕ್ಯಾನ್ ಬಿ ಕ್ರೈಮ್. ಕ್ರೈಮ್ ಮಾಡೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಗೆ ಸಾಮಾನ್ಯ ನಿಯಮವಾಗಿ ಅಪರಾಧಕ್ಕೆ ಮೊದಲು ವ್ಯಕ್ತಿಯ ಮನಸ್ಸಲ್ಲಿ ಅಪರಾಧ ಮನೋಭಾವ ಇರಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮುಂದುವರೆದು, ಆದರೆ ಕೆಲವೊಮ್ಮೆ ಕಾನೂನು ನಿರ್ದಿಷ್ಟ ಕೃತ್ಯವನ್ನು ಅಪರಾಧ ಎಂದು ಘೋಷಿಸಬಹುದು. ಆ ಸಂದರ್ಭದಲ್ಲಿ ಉದ್ದೇಶ ಇದ್ದರೂ ಇಲ್ಲದಿದ್ದರೂ ಅಪರಾಧವಾಗ್ತದೆ. ಏನು ಹೇಳಿದರೆ, ಬಟ್ ಎ ಸ್ಟ್ಯಾಟ್ಯೂಟ್ ಮೇ ಮೇಕ್ ಆನ್ ಆ್ಯಕ್ಟ್ ಕ್ರಿಮಿನಲ್ ವೆದರ್ ದೇರ್ ಹ್ಯಾಸ್ ಬೀನ್ ಎನಿ ಇಂಟೆನ್ಷನ್ಸ್ ಟು ಬ್ರೇಕ್ ದ ಲಾ ಆರ್ ನಾಟ್. ಮೀನ್ಸ್ ಹಂಗಂದರೆ ಕೆಲವೊಂದು ಸಂದರ್ಭದಲ್ಲಿ ನಿರ್ದಿಷ್ಟ ಕೃತ್ಯವನ್ನು ಅಪರಾಧ ಎಂದು ಘೋಷಿಸಬಹುದು, ಅಥವಾ ಅಂಥ ಸಂದರ್ಭದಲ್ಲಿ ಉದ್ದೇಶ ಇದ್ದರೂ ಇಲ್ಲದಿದ್ದರೂ ಕೂಡ ಅದು ಅಪರಾಧವಾಗ್ತದೆ ಅಂತ ಹೇಳ್ಬಿಟ್ಟು ಕ್ಯೂನ್ ವಿರುದ್ಧ ಟಾಲ್ಸನ್ ಪ್ರಕರಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿಯಾಗಿ ಮುಂದುವರೆದು ಮೂರನೇ ಪ್ರಕರಣವನ್ನು ನೋಡೋದಾದರೆ ಆರ್ ವಿರುದ್ಧ ಲದಿ. ನೋ ಮ್ಯಾನ್ ಈಸ್ ಗಿಲ್ಟಿ ಅನ್ಲೆಸಸ್ ಈಸ್ ಮೈಂಡ್ ಈಸ್ ಗಿಲ್ಟಿ. ಮೀನ್ಸ್ ಹಂಗಂದ್ರೆ ಏನಪ್ಪ ಅಂದರೆ ಮನಸ್ಸು ಅಪರಾಧಿ ಆಗಿಲ್ಲದಿದ್ದರೂ ವ್ಯಕ್ತಿ ಅಪರಾಧಿ ಅಲ್ಲ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಿದ್ದಾರೆ ನಮಗೆ, ನೋ ಮ್ಯಾನ್ ಈಸ್ ಗಿಲ್ಟಿ ಅನ್ಲೆಸಸ್ ಈಸ್ ಮೈಂಡ್ ಈಸ್ ಗಿಲ್ಟಿ ಅಂತ ಹೇಳ್ಬಿಟ್ಟು. ಮನಸ್ಸು ಅಪರಾಧಿ ಆಗಿಲ್ಲದಿದ್ದರೆ ವ್ಯಕ್ತಿ ಅಪರಾಧಿ ಅಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಅದೇ ರೀತಿಯಾಗಿ ಮೆನ್ಸ್ರಿಯಾ ಇನ್ನ ಬೇನೆಸ್ ಅನ್ನೋದಾದರೆ ಆಕ್ಟಸ್ ರಿಯಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ, ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ತುಂಬ ಪ್ರಮುಖ ಪ್ರಕರಣಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಮೆನ್ಸ್ರಿಯಾ ಇನ್ BNS ನೋಡೋದಾದರೆ ಭಾರತೀಯ ನ್ಯಾಯ ಸಂಹಿತೆ 2023ರಲ್ಲಿ ಯಾವ ರೀತಿಯಾಗಿ ಮೆನ್ಸ್ರಿಯಾ ನೋಡೋದಾದರೆ ನೋಡಿ, offenses under Sanhita are general qualified by terms such as intention, knowledge, voluntary, fraudulently, dishonestly, wrongful gain, etc. ನಾವು ಏನನ್ನ BNS ಅಡಿಯಲ್ಲಿ ಮೆನ್ಸ್ರಿಯನ್ನು ಈ ಪದಗಳಿಂದ ಗುರುತಿಸಲಾಗಿದೆ. ಯಾವ ಪದಗಳಿಂದ? ಇಂಟೆನ್ಷನ್ಸ್ ನೋಡಿ, ಏನು ಉದ್ದೇಶದಿಂದ ಗುರುತಿಸಬಹುದಾಗಿದೆ. ನಾಲೆಡ್ಜ್ ಮೀನ್ಸ್ ಜ್ಞಾನ, ವಾಲಂಟರಿ ಸ್ವಯಂ ಪ್ರೇರಿತವಾಗಿ, ಫ್ರಾಡುಲೆಂಟ್ಲಿ ಮೋಸದ ಮೂಲಕ ಇರಬಹುದು, ಡಿಸಾನೆಸ್ಟ್ಲಿ ಅಪ್ರಾಮಾಣಿಕವಾಗಿ, ಅದೇ ರೀತಿಯಾಗಿ ರಾಂಗ್ಫುಲ್ ಗೇನ್ ತಪ್ಪ ಸಂಬಂಧಪಟ್ಟಂತೆ ಇದನ್ನು ನಾವು ಮೆನ್ಸ್ರಿಯಾ BNS ಅಲ್ಲಿ ನೋಡಬಹುದಾಗಿದೆ. ಯಾವುದಕ್ಕೆ? ಅಫೆನ್ಸಸ್ ಅಂಡರ್ ಸನಿತಾ ಆರ್ ಜನರಲಿ ಕ್ವಾಲಿಫೈಡ್ ಬೈ ಟರ್ಮ್ಸ್ ಸಚ್ ಆಸ್ ಇಂಟೆನ್ಷನ್ ಅಲ್ಲಿ ಗುರುತಿಸಿದ್ದಾರೆ, ನಾಲೆಡ್ಜ್ ಅಲ್ಲಿ ಗುರುತಿಸಿದ್ದಾರೆ, ವಾಲಂಟಿಯರ್ ನೋಡಬಹುದಾಗಿದೆ, ಫ್ರಾಡುಲೆಂಟ್ಲಿ ನೋಡ್ತಿದ್ದೀರಾ, ಅದೇ ರೀತಿಯಾಗಿ ಡಿಸಾನೆಸ್ಟ್ಲಿ, ರಾಂಗ್ಫುಲ್ ಗೈನ್. ಇಂಥ ಸಂದರ್ಭದಲ್ಲಿ ಮೆನ್ಸ್ರಿಯಾನ ನಾವು BNS ಅಡಿ ನೋಡಬಹುದಾಗಿದೆ. ಅದು ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನು ನೋಡೋದಾದ್ರೆ ಕೇಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ವರ್ಸಸ್ MH Garg 1965. ವೆದರ್ ದೇರ್ ಈಸ್ ಎನಿ ಆ್ಯಕ್ಟ್ ವೇರ್ ಮೆನ್ಸ್ರಿಯಾ ಈಸ್ ನಾಟ್ ರಿಕವರ್ಡ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು. ಯಾವುದೇ ಅಪರಾಧದಲ್ಲಿ ಮೆನ್ಸ್ರಿಯಾ ಅಪರಾಧ ಉದ್ದೇಶ ಅಥವಾ ದೋಷ ಭಾವನೆ ಅಗತ್ಯವಿಲ್ಲದ ಸಂದರ್ಭಗಳಿವೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ನೋಡಿ. ವೆದರ್ ದೇರ್ ಈಸ್ ಎನಿ ಆ್ಯಕ್ಟ್ ವೇರ್ ಮೆನ್ಸ್ರಿಯಾ ಈಸ್ ನಾಟ್ ರಿಕವರ್ಡ್ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ಮಾಡಿದಾಗ Supreme Court held that offences which adversely affect the economic conditions of the country will be strict liability offences. Common law has following recognized exceptions of the general principles: public nuisance, criminal liable, contempt of court, bigamy, kidnapping. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಕರಣದಲ್ಲಿ ಏನಾಗಿದೆ ನೋಡೋದಾದ್ರೆ
ಸುಪ್ರೀಂ ಕೋರ್ಟ್ ತೀರ್ಪನ್ನು ನೋಡೋದಾದರೆ ಏನು, ದೇಶದ ಆರ್ಥಿಕ ಸ್ಥಿತಿಗೆ ಹಾನಿ ಮಾಡುವಂತಹ ಅಪರಾಧಗಳು ಕಠಿಣ ಹೊಣೆಗಾರಿಕೆಯ ಅಪರಾಧಗಳು, ಸ್ಟ್ರಿಕ್ಟ್ ಲಿಯಬಿಲಿಟಿ ಅಫೆನ್ಸಸ್ ಎಂದು ಪರಿಗಣಿಸಲಾಗ್ತದೆ. ಕಾಮನ್ ಲಾ ಸಾಮಾನ್ಯ ಕಾನೂನು ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ಮೆನ್ಸರಿಯ ಅವಶ್ಯಕತೆ ಇಲ್ಲ ಅಂತ ಯಾವುದು ನೋಡೋದಾದರೆ ಪಬ್ಲಿಕ್ ನ್ಯೂಸೆನ್ಸ್, ಸಾರ್ವಜನಿಕ ತೊಂದರೆ ಸಂದರ್ಭದಲ್ಲಿ ಇರಬಹುದು ಅಥವಾ ಸಾರ್ವಜನಿಕ ಉಪದ್ರವ ಅಂತ ಕರಿತೀವಿ. ಅದೇ ರೀತಿಯಾಗಿ ಕ್ರಿಮಿನಲ್ ಲಿಯಬಲ್ ಕಳಂಕ ಇರಬಹುದು. ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯದ ನಿಂದನೆಯನ್ನು ಮಾಡೋದು ಅಂಥ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ಬೈಗಮಿ, ದ್ವಿವಿವಾಹ, ಅದೇ ರೀತಿಯಾಗಿ ಕಿಡ್ನಾಪಿಂಗ್ ಅಪಹರಣ ಮಾಡಿದ ಸಂದರ್ಭದಲ್ಲಿ ಏನನ್ನ ಹೇಳಿದ್ದಾರೆ ಅವರು ಅಂದರೆ ದೇಶದ ಆರ್ಥಿಕ ಸ್ಥಿತಿಗೆ ಅಥವಾ ಹಾನಿ ಮಾಡುವಂತಹ ಅಪರಾಧಗಳ ಕಠಿಣ ಹೊಣೆಗಾರಿಕೆಯು ಅಪರಾಧಗಳು ಸ್ಟ್ರಿಕ್ಟ್ ಲಿಯಬಿಲಿಟಿ ಅಫೆನ್ಸ್ ಎಂದು ಪರಿಗಣಿಸಲಾಗ್ತದೆ. ಅದೇ ರೀತಿಯಾಗಿ ಕಾಮನ್ ಲಾ ಪ್ರಕಾರ ನೋಡೋದಾದರೆ ಕಾಮನ್ ಲಾ ಈಸ್ ಫಾಲೋಯಿಂಗ್ ರೆಕಗ್ನೈಸ್ಡ್ ಎಕ್ಸೆಪ್ಷನ್ಸ್ ಟು ದಿ ಜನರಲ್ ಪ್ರಿನ್ಸಿಪಲ್ಸ್. ಏನನ್ನ ಹೇಳಿದ್ದಾರೆ ಅಂದರೆ ಮೆನ್ಸರಿಯ ಅವಶ್ಯಕತೆ ಇಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಪಬ್ಲಿಕ್ ನ್ಯೂಸೆನ್ಸನ್ನು ಗುರುತಿಸಿದ್ದಾರೆ. ಅದೇ ರೀತಿಯಾಗಿ ಕ್ರಿಮಿನಲ್ ಲಿಯಬಲ್ ನೋಡಬಹುದಾಗಿದೆ, ಅದನ್ನು ಹೊರತುಪಡಿಸಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಬೈಗಮಿ, ಕಿಡ್ನಾಪಿಂಗ್ ಇವೆಲ್ಲ ಅಂಶಗಳು ಇದರಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸೋದಾದರೆ whether there is any act where actus reus is not required without actus reus act is offense. ಅರ್ಥ ಮಾಡ್ಕೊಳ್ಳಿ, actus reus ಇಲ್ಲದೆ ಅಪರಾಧ ನಡೆಯುವುದಿಲ್ಲ. ವಿತೌಟ್ actus reus act is offenses. ಎಕ್ಸಾಂಪಲ್ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಸೆಕ್ಷನ್ 61 ಕ್ಲಾಸ್ 1. ಯಾವುದೇ ಕೃತ್ಯದಲ್ಲಿ ಆಕ್ಟಸ್ ರಿಯಸ್ ಮೀನ್ಸ್ ಭೌತಿಕ ಕ್ರಿಯೆ ಅಗತ್ಯವಿಲ್ಲದ ಪರಿಸ್ಥಿತಿ ಇದೆಯೇ ಅಂತ ಹೇಳ್ಬಿಟ್ಟು ಕ್ವಶನ್ಸ್ ರೈಸ್ ಆಗಿದೆ. ಅಂತ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂದರೆ ವಿತೌಟ್ ಆಕ್ಟಸ್ ರಿಯಸ್ ಆಕ್ಟಸ್ ಈಸ್ ಅಫೆನ್ಸ್. ಏನು ಹಂಗಂದ್ರೆ ಮೀನ್ಸ್ ಆಕ್ಟಸ್ ರಿಯಸ್ ಇಲ್ಲದೆ ಅಪರಾಧ ನಡೆಯುವುದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ನೋಡೋದಾದರೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಸೆಕ್ಷನ್ 61 ಕ್ಲಾಸ್ 1 ಭಾರತೀಯ ನ್ಯಾಯ ಸಂಹಿತೆ ಅಥವಾ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಲಂ 41 ಉಪಕಲಂ 1 ಅಡಿಯಲ್ಲಿ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿಯನ್ನು ನೋಡಬಹುದಾಗಿದೆ ಆತ್ಮೀಯ ಸ್ನೇಹಿತರೆ. ಅದನ್ನು ಹೊರತುಪಡಿಸಿದರೆ ಮುಂದುವರೆದು ಗಮನಿಸಿ ಆಕ್ಟಸ್ ರಿಯಸ್ ನೋಡೋದಾದರೆ ಆಕ್ಟಸ್ ರಿಯಸ್ ಈಸ್ ಎ ಲ್ಯಾಟಿನ್ ಟರ್ಮ್ ವಿಚ್ ಮೀನ್ಸ್ ಡೀಟೇಲ್ ಆಗಿ ತಿಳ್ಕೊಂಡು ಬರೋಣ. ಆಕ್ಟಸ್ ರಿಯಸ್ ಈಸ್ ಎ ಲ್ಯಾಟಿನ್ ಟರ್ಮ್ ವಿಚ್ ಮೀನ್ಸ್ ಫಿಸಿಕಲ್ ರಿಸಲ್ಟ್ ಆಫ್ ಹ್ಯೂಮನ್ ಕಂಡಕ್ಟ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯೂಮನ್ ಕಂಡಕ್ಟ್ ವಿಚ್ ಈಸ್ ಪ್ರೊಹಿಬಿಟೆಡ್ ಬೈ ಲಾ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಆಕ್ಟಸ್ ರಿಯಸ್ ಎಂಬ ಪದವು ಲ್ಯಾಟಿನ್ ಟರ್ಮ್ ಆಗಿದೆ. ಹಂಗಂದ್ರೆ ನೋಡೋದಾದರೆ ಫಿಸಿಕಲ್ ರಿಸಲ್ಟ್ ಆಫ್ ಹ್ಯೂಮನ್ ಕಂಡಕ್ಟ್ ಅಥವಾ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯೂಮನ್ ಕಂಡಕ್ಟ್ ವಿಚ್ ಈಸ್ ಪ್ರೊಹಿಬಿಟೆಡ್ ಬೈ ಲಾ. ಮನುಷ್ಯನ ಕ್ರಿಯೆಯಿಂದ ಉಂಟಾಗುವಂತಹ ಭೌತಿಕ ಫಲಿತಾಂಶ ಅಥವಾ ಕಾನೂನಿನಲ್ಲಿ ನಿಷೇಧಿಸುವಂತಹ ಕ್ರಿಯೆಯನ್ನು ನಾವು ಆಕ್ಟಸ್ ಕ್ರಿಯೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಲಾಗಿದೆ. ಆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್ ಇದೆ. ಫಾರ್ ಎಕ್ಸಾಂಪಲ್ ಇನ್ ಹೋಮಿಸೈಡ್ ಎಕ್ಸೆಟ್ರಾ. ಏನು ಹಂಗಂದ್ರೆ ಆತ್ಮಹತ್ಯೆ ಇರಬಹುದು ಅಥವಾ ಹತ್ಯೆ ಇರಬಹುದು. ಹತ್ಯೆ, ಹೋಮಿಸೈಡ್ ಮೀನ್ಸ್ ಹತ್ಯೆ ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಮೇರ್ಲಿ ಈ ಎವಿಲ್ ಇಂಟೆನ್ಷನ್ಸ್ ಈಸ್ ನಾಟ್ ಎನಫ್ ಟು ಕಾನ್ಸ್ಟಿಟ್ಯೂಟ್ ಎ ಕ್ರೈಮ್. ಕೇವಲ ದುರುದ್ದೇಶ, ಕೇಡಿನ ಉದ್ದೇಶ ಸಾಕಾಗುವುದಿಲ್ಲ, ಕಾನೂನಲ್ಲಿ ನಿಷೇಧಿತ ಕ್ರಿಯೆ ನಡೆಯಲೇಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆಕ್ಟಸ್ ರಿಯಸ್ ಎಂಬ ಪದವು ಒಂದು ಲ್ಯಾಟಿನ್ ಪದದಿಂದ ಬಂದಿದೆ. ಮೀನ್ಸ್ ಹಂಗಂದ್ರೆ ಮೀನ್ಸ್ ಫಿಸಿಕಲ್ ರಿಸಲ್ಟ್ ಆಫ್ ಹ್ಯೂಮನ್ ಕಂಡಕ್ಟ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯೂಮನ್ ಕಂಡಕ್ಟ್ ವಿಚ್ ಈಸ್ ಪ್ರೊಹಿಬಿಟೆಡ್ ಬೈ ಲಾ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆಕ್ಟಸ್ ರಿಯಸ್ ಎಂಬುದು ಲ್ಯಾಟಿನ್ ಪದ. ಅದರ ಅರ್ಥ ನೋಡೋದಾದ್ರೆ ಮನುಷ್ಯನ ಕ್ರಿಯೆಯಿಂದ ಉಂಟಾಗುವಂತಹ ಭೌತಿಕ ಫಲಿತಾಂಶ ಅಥವಾ ಕಾನೂನಿನಲ್ಲಿ ನಿಷೇಧಿತವಾದಂತಹ ಕ್ರಿಯೆಯನ್ನು ನಾವು ಆಕ್ಟಸ್ ರಿಯಸ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಹತ್ಯೆ ಮೀನ್ಸ್ ಹೋಮಿಸೈಡ್ ಅನ್ನು ನಾವು ಹತ್ಯೆಯನ್ನು ಕೊಡಬಹುದಾಗಿದೆ. ಕೇವಲ ದುರುದ್ದೇಶ ಅಥವಾ ಕೇಡಿನ ಉದ್ದೇಶ ಸಾಕಾಗುವುದಿಲ್ಲ, ಕಾನೂನಿನಲ್ಲಿ ನಿಷೇಧಿತ ಕ್ರಿಯೆ ನಡೆಯಲೇಬೇಕಾಗ್ತದೆ. ಹಾಗಿದ್ರೆ ಮಾತ್ರ ಅದನ್ನು ಆಕ್ಟಸ್ ರಿಯಸ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಮೇರ್ಲಿ ಎವಿಲ್ ಇಂಟೆನ್ಷನ್ಸ್ ಈಸ್ ನಾಟ್ ಎನಫ್ ಟು ಕಾನ್ಸ್ಟಿಟ್ಯೂಟ್ ಎ ಕ್ರೈಮ್ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ ಸ್ಟೇಜಸ್ ಆಫ್ ಕ್ರೈಮ್. ಅಪರಾಧ ಹಂತಗಳನ್ನು ನೋಡೋದಾದ್ರೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಗಮನ ಇರಲಿ ಎಲ್ಲರಿಗೂ ಕೂಡ. ಸ್ಟೇಜಸ್ ಆಫ್ ಕ್ರೈಮ್ ನೋಡೋದಾದ್ರೆ ಒಂದು ಅಪರಾಧ ನಡಿಬೇಕಾದ್ರೆ ಏನೇನು ಪ್ರಿಪ್ರೇಷನ್ಸ್ ಇರಬೇಕು ಒಬ್ಬ ವ್ಯಕ್ತಿ ನೋಡೋದಾದ್ರೆ ಇಂಟೆನ್ಷನ್ ಇರಬೇಕಾಗ್ತದೆ, ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತದೆ, ಅಟೆಂಪ್ಟನ್ನು ಮಾಡಬೇಕಾಗ್ತದೆ, ಅದೇ ರೀತಿಯಾಗಿ ಕಮಿಷನ್ಸನ್ನು ಮಾಡಬೇಕಾಗ್ತದೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ಸು. ಸ್ಟೇಜಸ್ ಆಫ್ ಕ್ರೈಮಲ್ಲಿ 4 ಟೈಪ್ಸ್ ಇದೆ. ಇಂಟೆನ್ಷನ್ನು, ಪ್ರಿಪ್ರೇಷನ್ನು, ಅಟೆಂಪ್ಟು, ಕಮಿಷನ್ಸ್. ಕ್ಲಿಯರ್ ಆಗಿ ಅರ್ಥ ಮಾಡೋದಾದರೆ ಉದ್ದೇಶ ಇರಬೇಕಾಗ್ತದೆ ಒಂದು ಅಪರಾಧವನ್ನು ಮಾಡಬೇಕಾದ್ರೆ. ಅದು ಅಪರಾಧ ಹಿಂದೆಗಡೆ ಉದ್ದೇಶವೇನು, ತಯಾರಿ ಏನು, ಪ್ರಯತ್ನ ಏನು, ಸಂಪೂರ್ಣತೆ ಅಪರಾಧ ನಡೆದದ್ದು ಏನು ಅಂತ ಹೇಳ್ಬಿಟ್ಟು ನೋಡೋದಾದರೆ 1 by 1 ತಿಳ್ಕೊಂಡು ಬರೋಣ. ಫಸ್ಟ್ ನೋಡಿ ಇದರಲ್ಲಿ ಯಾವುದು ಪನಿಷಬಲ್ ಆಗಿದೆ, ಯಾವುದು ಪನಿಷಬಲ್ ಆಗಿಲ್ಲ ನೋಡೋದಾದರೆ ನಾಟ್ ಪನಿಷಬಲ್. ಇವುಗಳಿಗೆ ಅಪರಾಧ ಸಂಬಂಧಪಟ್ಟಂತೆ ಏನು ತಿಳಿಸ್ಕೊಟ್ಟೆ ನಾನು, ಹಂತಗಳನ್ನು ತಿಳಿಸ್ಕೊಟ್ಟೆ ಅಪರಾಧ ಸಂಬಂಧಪಟ್ಟಂತೆ. ಈ ಹಂತಗಳಲ್ಲಿ ಯಾವುದು ಪನಿಷ ಆಗಿದೆ, ಯಾವುದು ಶಿಕ್ಷಾರ್ಹವಾಗಿದೆ, ಯಾವುದು ಶಿಕ್ಷಾರ್ಹವಾಗಿಲ್ಲ ಎಂಬುದು ನೋಡೋದಾದರೆ ನಾಟ್ ಪನಿಷಬಲಲ್ಲಿ ಇಂಟೆನ್ಷನ್ನು, ಪ್ರಿಪ್ರೇಷನ್ನು ಇವಕ್ಕೇನು ಸಂಬಂಧ ಇರೋದಿಲ್ಲ ಆತ್ಮೀಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇದಕ್ಕೇನು ಶಿಕ್ಷೆ ಇರೋದಿಲ್ಲ. ಆದರೆ ಅಟೆಂಪ್ಟ್, ಕಮಿಷನ್ ಮಾಡಿದ್ದಾಗಿದ್ದಲ್ಲಿ ಇವು ಪನಿಷಬಲ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು.
ಗಮನಿಸಿ, ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಶಿಕ್ಷಾರ್ಹವಲ್ಲದವು, ನಾಟ್ ಪನಿಷಬಲ್. ಇಂಟೆನ್ಷನ್, ಪ್ರಿಪ್ರೇಷನ್ ಇವು ಶಿಕ್ಷೆ ಅಲ್ಲ, ಇದಕ್ಕೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಅಟೆಂಪ್ಟ್ ಕಮಿಷನ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಇವು ಶಿಕ್ಷೆಗೆ ಒಳಪಡ್ತವೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಒಂದೊಂದಾಗಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡು ಬರೋಣ. ಸರ್ ಇಂಟೆನ್ಷನ್ ಅಂದರೆ ಏನು, ಪ್ರಿಪ್ರೇಷನ್ ಅಂದರೆ ಏನು, ಹಾಗಿದ್ರೆ ಅಟೆಂಪ್ಟ್ ಅಂದರೆ ಏನು, ಕಮಿಷನ್ಸ್ ಅಂದರೆ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್ ಆಗಿ ನೋಡಿ. ಫಸ್ಟ್ ಒನ್ ಇಂಟೆನ್ಷನ್. Intention is the first and initial stage in the commissions of a crime and this stage is not finalized by BNS. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಏನು ಹೇಳ್ತೀರ ನೋಡೋದಾದರೆ, ಅಪರಾಧ ಎಂಬುದು ಇದೆಯಲ್ಲ, ಉದ್ದೇಶ ಎಂಬುದು ಅಪರಾಧದ ಪ್ರಾರಂಭಿಕ ಹಂತವಾಗಿದೆ ಮತ್ತು ಕೇವಲ ಉದ್ದೇಶ ಇರುವುದು ಮಾತ್ರಕ್ಕೆ ಶಿಕ್ಷೆ ಇಲ್ಲ, ಆದರೆ ವಿಚಾರಣೆ ನಡೆಸುವಂತಹ ಸಂಚು. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ. ಇಂಟೆನ್ಷನ್ಸ್ ನಾನು ಮತ್ತೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇಂಟೆನ್ಷನ್ಸ್ ಈಸ್ ದ ಫಸ್ಟ್ ಆ್ಯಂಡ್ ಇನಿಷಿಯಲ್ ಸ್ಟೇಜ್, ಪ್ರಾರಂಭಿಕ ಹಂತ. ಒಂದು ಅಪರಾಧವನ್ನು ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಒಂದು ಉದ್ದೇಶವನ್ನು ಮಾಡಬೇಕಾಗ್ತದೆ. ಅಂತ ಉದ್ದೇಶದಲ್ಲಿ ಏನು ಅವನ ಉದ್ದೇಶ ತಿಳ್ಕೊಳ್ಬೇಕಾಗ್ತದೆ. ಇನ್ ದ ಕಮಿಷನ್ಸ್ ಆಫ್ ಎ ಕ್ರೈಮ್ ಆ್ಯಂಡ್ ದಿಸ್ ಸ್ಟೇಜ್ ಈಸ್ ನಾಟ್ ಫಿನಲೈಸ್ಡ್ ಬೈ BNS. ಆದರೆ ಇಂತಹ ಉದ್ದೇಶವನ್ನು ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಮಾಡದೆ ಅಪರಾಧ ಹಿಂದೆಗಳಿರುವಂತಹ ಉದ್ದೇಶವನ್ನು ನೋಡಿದಾಗ ಇದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅಪರಾಧವಾಗಿಲ್ಲ ಆ ಉದ್ದೇಶ ಎಂಬುದು. ಅದಕ್ಕೆ ಎಕ್ಸೆಪ್ಷನ್ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿನ 61(1) ಭಾರತೀಯ ನ್ಯಾಯ ಸಂಹಿತೆ ಅಪರಾಧಿಕ ಒಳಸಂಚನ್ನು ಅದಕ್ಕೆ ನಾವು ನೋಡ್ಬೋದಾಗಿದೆ ಆತ್ಮೀಯ ಸ್ನೇಹಿತರೆ. ಅಪರಾಧಿಕ ಒಳಸಂಚನ್ನು ಇದಕ್ಕೆ ಹೊರತಾಗಿದೆ ಅಂತೇಳಿ ಎಕ್ಸೆಪ್ಷನ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಪ್ರಿಪ್ರೇಷನ್ ನೋಡಿ. ಪ್ರಿಪ್ರೇಷನ್ ನೋಡೋದಾದರೆ ಎಕ್ಸಾಂಪಲ್ ಬೈಯಿಂಗ್ ನೈಫ್ ಫಾರ್ ಮರ್ಡರ್ ಆ್ಯಂಡ್ ಬೈಯಿಂಗ್ ಪಾಯ್ಸನ್ಸ್ ಎಕ್ಸೆಟ್ರಾ. ಪ್ರಿಪ್ರೇಷನ್ಸ್ ಈಸ್ ನಾಟ್ ಪನಿಷಬಲ್ ಬಟ್ ದೇರ್ ಆರ್ ಸಮ್. ಏನನ್ನ ಹೇಳ್ತಿದ್ದಾರೆ ಅಂದರೆ, ಉದಾಹರಣೆಗೆ ಹತ್ಯೆಗೆ ಚೂರಿಯನ್ನು ತಗೊಳ್ಳೋದಿರಬಹುದು, ಅದೇ ರೀತಿಯಾಗಿ ವಿಷವನ್ನು ಕೊಂಡ್ಕೊಳ್ಳುವುದು ಇತ್ಯಾದಿ. ಸಾಮಾನ್ಯವಾಗಿ ಇಂಥವುಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಚಾಕನ್ನು ತಗೊಳ್ತಾನೆ, ಅದಕ್ಕೆ ವಿಷಯವನ್ನು ತಗೊಳ್ತಾನೆ, ಅದು ಸಂಬಂಧಪಟ್ಟಂತೆ ಅವನು ಅಪರಾಧವನ್ನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಅವು ಕೂಡ ಇವೆಲ್ಲವೂ ಕೂಡ ಏನಾಗಿದ್ದಾವೆ, ಇಂಟೆನ್ಷನ್, ಪ್ರಿಪ್ರೇಷನ್ ಎಂಬುದು ಇವು ಶಿಕ್ಷಾರ್ಹವಾಗಿರುವುದಿಲ್ಲ, ಇವಕ್ಕೆ ಶಿಕ್ಷೆಯನ್ನು ನೀಡಲಿಕ್ಕೆ ಬರೋದಿಲ್ಲ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆ ಸಂಬಂಧಪಟ್ಟಂತೆ ಎಕ್ಸಾಂಪಲ್ ನೋಡೋದಾದರೆ ದೇರ್ ಸಮ್ವನ್ ಪನಿಷಬಲ್ ಬಟ್ ದೇರ್ ಇಸ್ ಸಮ್ವನ್, ಶಿಕ್ಷೆ ಇಲ್ಲ, ಆದರೆ ಕೆಲವು ವ್ಯತ್ಯಾಸ ನೋಡ್ಬೋದು, ಎಕ್ಸೆಪ್ಷನ್ ನೋಡ್ಬೋದಾಗಿದೆ. ಏನು ನೋಡೋದಾದರೆ ವ್ಯಾಗಿಂಗ್ ವಾರ್ ಅಗೇನೆಸ್ಟ್ ಗೌರ್ಮೆಂಟ್ ಸೆಕ್ಷನ್ಸ್ 147 ಆಫ್ BNS, ಕಮಿಟ್ ಡಕಾಯಿತಿ ಸೆಕ್ಷನ್ 310 BNS. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸೆಪ್ಷನ್ ನೋಡೋದಾದರೆ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂತೆ ಏನು ನೋಡೋದಾದರೆ, ಸರ್ಕಾರದ ವಿರುದ್ಧ ಯುದ್ಧ ಘೋಷಣೆ ಮಾಡಿದರೆ ಭಾರತೀಯ ನ್ಯಾಯ ಸಂಹಿತೆ 2023 ಕಲಂ 147 ಪ್ರಕಾರ ಇದು ಕೂಡ ಇಂಥ ಸಂದರ್ಭದಲ್ಲಿ ಶಿಕ್ಷೆಗೆ ಒಳಪಡ್ತಾರೆ. ಅದೇ ರೀತಿಯಾಗಿ ಡಕಾಯಿತಿ ದರೋಡೆಯನ್ನು ಮಾಡಿದ್ದಾಗಿದ್ದಲ್ಲಿ ಅದಕ್ಕೂ ಕೂಡ ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ಸ್ ಅಥವಾ ಕಲಂ 310 ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಬಹುದಾಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಂಟೆನ್ಷನ್ಸ್ ಅಂದರೆ ಏನು, ಪ್ರಿಪ್ರೇಷನ್ಸ್ ಅಂದರೆ ಏನಂದ್ರೆ ತುಂಬ ಇಂಪಾರ್ಟೆಂಟು. ಇವು ಅರ್ಥ ಆದ್ರೆ ಮಾತ್ರ ನಿಮಗೆ ಈ ಸಬ್ಜೆಕ್ಟ್ ಅರ್ಥ ಆಗೋದು. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಹಾಗಿದ್ರೆ ಅಟೆಂಪ್ಟ್ ಅನ್ನು ನೋಡೋದಾದ್ರೆ, ದ ಪ್ರಿಪ್ರೇಷನ್ ಸ್ಟೇಜ್ ಅಂಡ್ ಇನ್ವಾಲ್ವ್ಸ್ ಟೇಕಿಂಗ್ ಡೈರೆಕ್ಟ್ ಆಕ್ಷನ್ಸ್ ಟುವರ್ಡ್ಸ್ ದಿ ಕಮಿಷನ್ಸ್. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಅಟೆಂಪ್ಟ್ ಅನ್ನೋದಾದರೆ ದ ಪ್ರಿಪ್ರೇಷನ್ ಸ್ಟೇಜ್ ಅಂಡ್ ಇನ್ವಾಲ್ವ್ಸ್ ಟೇಕಿಂಗ್ ಡೈರೆಕ್ಟ್ ಆಕ್ಷನ್ಸ್ ಟುವರ್ಡ್ಸ್ ದ ಕಮಿಷನ್ಸ್ ಆಫ್ ದಿ ಇಂಟೆಂಡೆಡ್ ಅಫೆನ್ಸಸ್. ಇಟ್ ಈಸ್ ದ ಸ್ಟೇಜ್ ವೇರ್ ದ ಅಕ್ಯೂಸ್ಡ್ ಪರ್ಸನ್ಸ್ ಮೇಕ್ಸ್ ಎ ಫಿಸಿಕಲ್ ಆರ್ ಓವರ್ಟ್ ಆಕ್ಟ್ ಟುವರ್ಡ್ಸ್ ದ ಕಂಪ್ಲೀಷನ್ಸ್ ಆಫ್ ದಿ ಕ್ರೈಮ್ ಬಟ್ ದ ಅಫೆನ್ಸಸ್ ಇಸ್ ನಾಟ್ ಫುಲ್ಲಿ ಕನ್ಸಮ್ಟೆಡ್. ಆತ್ಮೀಯ ಸ್ನೇಹಿತರೆ, ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಅಟೆಂಪ್ಟ್ ಮೀನ್ಸ್ ಪ್ರಯತ್ನ. ಉದ್ದೇಶ ಇತ್ತು, ತಯಾರಿಯನ್ನು ನೋಡಿದ್ರಿ. ಈಗ ಪ್ರಯತ್ನವನ್ನು ಮಾಡೋದಾದ್ರೆ ಯಾವ ರೀತಿಯಾಗಿರ್ತದೆ ನೋಡೋದಾದರೆ, ತಯಾರಿ ಹಂತದ ನಂತರ ಅಪರಾಧವನ್ನು ನೇರವಾಗಿ ನಡೆಸಲು ಕೈಗೊಳ್ಳುವಂತಹ ಕ್ರಮ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತಯಾರಿ ನಂತರ ಇಂಟೆನ್ಷನ್ ಉದ್ದೇಶ ಆಯಿತು, ಈಗ ಪ್ರಿಪ್ರೇಷನ್ನ ಮಾಡಿಕೊಂಡ್ರು. ಅದಾದರೆ ಮುಂದುವರೆದ ಭಾಗ ಏನಿದೆಯಪ್ಪ ಅಂದರೆ ಅಟೆಂಪ್ಟ್, ಪ್ರಯತ್ನವನ್ನು ಮಾಡೋದು. ಒಂದು ಅಪರಾಧವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋ ಸಂದರ್ಭದಲ್ಲಿ ನೇರವಾಗಿ ನಡೆಸಲುವಂತಹ ಕೈಗೊಳ್ಳುವ ಕ್ರಮವಾಗಿದೆ. ಆರೋಪಿ ಅಪರಾಧವನ್ನು ಪೂರ್ಣಗೊಳಿಸಲು ಭೌತಿಕ ಕ್ರಿಯೆ ಮಾಡಿದರೂ ಅದು ಸಂಪೂರ್ಣವಾಗಿ ಪೂರ್ಣವಾಗದ ಹಂತ. ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನು ಮಾಡಲಿಕ್ಕೆ 100% ಎಫರ್ಟ್ ಆಗ್ತಾನೆ, ಆದರೆ ಅದು ಪೂರ್ಣವಾಗದೇ ಇರುವಂಥ ಒಂದು ಸಂದರ್ಭವಾಗಿದೆ. ಸಂಬಂಧಪಟ್ಟಂತೆ ನೋಡೋದಾದರೆ ಅರ್ಥ ಮಾಡ್ಕೊಳ್ಳಿ. ಉದಾಹರಣೆ ನೋಡೋದಾದರೆ ಅಥವಾ ಉದಾಹರಣೆ ನೋಡೋದಾದ್ರೆ ಸಂಬಂಧಪಟ್ಟಂತೆ ಏನನ್ನು ಕೊಡ್ಬೋದು ಅನ್ನೋದಾದರೆ, ಕಳ್ಳತನ ಮಾಡಲು ಬೀಗ ಹೊಡೆಯುವುದು, ಅದರ ಒಳಗೆ ಹೋಗಿ ಕಳ್ಳತನ ಮುಗಿಸುವಂತಹ ಮೊದಲು ಹಿಡಿಯಲ್ಪಡುವುದು. ಒಬ್ಬ ವ್ಯಕ್ತಿ ಈಗ ಅರ್ಥ ಆಗಲ್ಲ, ನಿಮಗೆ ಇಲಿಸ್ಟ್ರೇಷನ್ ಕೊಟ್ಬಿಡ್ತೀನಿ ನೋಡಿ. ಏನೋ ಒಬ್ಬ ವ್ಯಕ್ತಿ ಬಿ ಅನ್ನೋ ಒಂದು ಮನೆಗೆ ಕಳ್ಳತನ ಮಾಡೋಕ್ಕೆ ಹೋಗಿರ್ತಾನೆ, ಏನೋ ವಸ್ತುಗಳನ್ನ ಕದಿಲಿಕ್ಕೆ. ಅಂಥ ಸಂದರ್ಭದಲ್ಲಿ ಈ ಮನೆ ಅಕ್ಕಪಕ್ಕ ವ್ಯಕ್ತಿಗಳು ಯಾವುದಾದ್ರೂ ವ್ಯಕ್ತಿಗಳು ನೋಡಿಬಿಟ್ಟು ಒಂದು ಕಳ್ಳ ಅಂತ ಹೇಳಿಬಿಟ್ಟು ಗುರಿತಾರೆ. ಇಂಥ ಸಂದರ್ಭದಲ್ಲಿ ಈನ ಅಪರಾಧ
ಕಂಪ್ಲೀಟ್ ಆಗೋದಿಲ್ಲ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅಲ್ಲಿ ಇವನೇನು ಕದ್ದಿರೋದಿಲ್ಲ, ಆದರೆ ಕದಿಲಿಕ್ಕಂತ ಹೋಗಿರ್ತಾನೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಮಾಡ್ಕೊಳ್ಳಿ, ಏನು ಒಬ್ಬ ವ್ಯಕ್ತಿ ಬಿ ಅನ್ನೋ ಒಂದು ಮನೆಗೆ ಕೆಲವೊಂದು ವಸ್ತುಗಳನ್ನು ಅಥವಾ ಏನೋವನ್ನು ಕಳ್ತನ ಮಾಡಲಿಕ್ಕೆ ಹೋಗಿರ್ತಾನೆ. ಅಂತಹ ಸಂದರ್ಭದಲ್ಲಿ ಈ ಮನೆಯ ವ್ಯಕ್ತಿಗಳಿಂದ ಅಥವಾ ಬೇರೊಬ್ಬ ವ್ಯಕ್ತಿಗಳಿಂದ ಇವನು ಕಳ್ಳ ಅಂತ ಹೇಳಿಬಿಟ್ಟು ಗುರುತಿಸಿ ಐಡೆಂಟಿಫೈ ಮಾಡಿರ್ತಾರೆ. ಆದರೆ ಇಂಥದಕ್ಕೆ ನಾವು ಒಬ್ಬ ವ್ಯಕ್ತಿಯ ಅವನ ಪ್ರಯತ್ನ ಸಂಪೂರ್ಣವಾಗಿ ಆಗಿರೋದಿಲ್ಲ. ಇದಕ್ಕೆ ನಾವು ಅಟೆಂಪ್ಟ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಮುಂದುವರೆದು ಗಮನಿಸಿ, 2 types ಪಾಸಿಬಲ್ ಆ್ಯಂಡ್ ಇಂಪಾಸಿಬಲ್ ಕಮಿಷನ್ಸ್ ತುಂಬ ಇಂಪಾರ್ಟೆಂಟ್. ಲಾಸ್ಟ್ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಆಗಿದೆ, ಅರ್ಥ ಮಾಡ್ಕೊಳ್ಳಿ. 2 types ಆಫ್ ಪಾಸಿಬಲ್ ಆ್ಯಂಡ್ ಇಂಪಾಸಿಬಲ್ ನೋಡೋದಾದರೆ ಏನೇನಿದೆ, ಸಂಪೂರ್ಣತೆ ಅಪರಾಧದ್ದು ನೋಡೋದಾದರೆ ಅದರಲ್ಲಿ ಸಾಧ್ಯವಾದದ್ದು ಅಸಾಧ್ಯವಾದದ್ದು. ಪಾಸಿಬಲ್ ಮೀನ್ಸ್ ಸಾಧ್ಯವಾದದ್ದು, ಇಂಪಾಸಿಬಲ್ ಮೀನ್ಸ್ ಅಸಾಧ್ಯವಾದದ್ದು ಅಂತ ಹೇಳ್ಬಿಟ್ಟು ಕಮಿಷನ್ ನೋಡೋದಾದರೆ ದ ಕಮಿಷನ್ ಸ್ಟೇಜ್ ಈಸ್ ದ ಫೈನಲ್ ಸ್ಟೇಜ್ ಆಫ್ ಕ್ರೈಮ್. ಒಂದು ಅಪರಾಧ ಸಂಬಂಧಪಟ್ಟಂತೆ ಇದು ಕೊನೆಯ ಹಂತ ಆಗಿರ್ತದೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಒನ್ ಇಂಟೆನ್ಷನ್ನು, ಪ್ರಿಪ್ರೇಷನ್ನು, ಅಟೆಂಪ್ಟು, ಫೋರ್ತ್ ಒನ್ ಕಮಿಷನ್ಸ್. ಯಾವುದೇ ಒಂದು ಅಪರಾಧವನ್ನು ಕೊನೆಗೊಳ್ಳಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಕಮಿಷನ್ಸ್ ಆಗಿರಬೇಕಾಗ್ತದೆ. ದ ಕಮಿಷನ್ ಸ್ಟೇಜ್ ಈಸ್ ದ ಫೈನಲ್ ಸ್ಟೇಜ್ ಆಫ್ ಕ್ರೈಮ್ ವೇರ್ ದ ಅಕ್ಯೂಸ್ಡ್ ಪರ್ಸನ್ ಸಕ್ಸಸ್ಫುಲಿ ಕಂಪ್ಲೀಟ್ಸ್ ದ ಅಫೆನ್ಸಸ್ ಬೈ ಪರ್ಫಾರ್ಮಿಂಗ್ ಆಲ್ ದ ನೆಸೆಸರಿ ಆಕ್ಟ್ಸ್ ಟು accomplish the intended crime. It is the stage where the mens rea, mental state and actus reus is physical act of the accused coincidence resulting in the consumptions of the offenses. ಆತ್ಮೀಯ ಸ್ನೇಹಿತರೆ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಅಪರಾಧದ ಅಂತಿಮ ಹಂತವಾಗಿರ್ತದೆ ಕಮಿಷನ್ ಎಂಬುದು. ಆರೋಪಿ ತನ್ನ ಉದ್ದೇಶ ಮೆನ್ಸ್ರಿಯ ಇರ್ಬೋದು. ಅದೇ ರೀತಿಯಾಗಿ ಆಕ್ಟಸ್ ರಿಯಸ್ ಹಾಗೂ ಕ್ರಿಯೆ, ಒಬ್ಬ ವ್ಯಕ್ತಿ ಕ್ರಿಯೆ ಒಂದೇ ಸಮಯದಲ್ಲಿ ನೆರವೇರಿಸಿ ಅಪರಾಧವನ್ನು ಪೂರ್ಣಗೊಳಿಸಿದಾಗ ಇದು ಸಂಭವಿಸ್ತದೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಮೆನ್ಸ್ರಿಯ ಅಂದರೆ ಏನು, ಆಕ್ಟಸ್ ರಿಯ ಅಂದರೆ ಏನು, ಇಂಟೆನ್ಷನ್ಸ್ ಯಾವಾಗ ಬರುತ್ತೆ, ಪ್ರಿಪ್ರೇಷನ್ಸ್ ಯಾವಾಗ ಆಗ್ತದೆ, ಅಟೆಂಪ್ಟ್ ಯಾವಾಗ ಆಗ್ತದೆ, ಕಮಿಷನ್ಸ್ ಯಾವಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಂಪಲ್ ನೋಡ್ಕೊಂಡು ಬರೋಣ. If the persons who intended to steal from the store successfully breaks the lock, enters the store, the steal a valuable item, it would be considered as the commissions of theft. ನೋಡಿ, ಒಬ್ಬ ವ್ಯಕ್ತಿ ಮತ್ತೆ ಒಂದು ಇಲ್ಲೊಂದು ರಿಜಿಸ್ಟ್ರೇಷನ್ ಕೊಡ್ತಾ ಇದ್ದೀನಿ. ಏನು ಒಬ್ಬ ವ್ಯಕ್ತಿ ಬಿ ಒಂದು ಮನೆಗೆ ಹೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಒಂದು ಮನೆಗೆ ಹೋಗಿದ್ದಾನೆ, ಅಲ್ಲಿ ಕಳ್ತನ ಮಾಡಲು ಬೀಗ ಹೊಡಿತಾನೆ. ಬಿನ ಮನೆಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಏನು ಬಿ ಮನೆಗೆ ಹೋಗಿ ಆ ಮನೆ ಬಾಗಿಲಿರುವಂತಹ ಬೀಗವನ್ನು ಹೊಡಿತಾನೆ. ತದನಂತರ ತದನಂತರ ಒಂದು ಅಂಗಡಿಯಲ್ಲಿ ಮನೆಯಲ್ಲಿರುವಂತಹ ಅಂಗಡಿಯನ್ನು ಪ್ರದರ್ಶಿಸಿಬಿಟ್ಟು ಕೆಲವೊಂದು ವಸ್ತುಗಳನ್ನು ಕದೀತಾನೆ. ಆತ್ಮೀಯ ಸ್ನೇಹಿತರೆ, ಓಕೆ, ಅರ್ಥ ಮಾಡ್ಕೊಳ್ಳಿ. ಎ ಎನ್ನುವ ಒಬ್ಬ ವ್ಯಕ್ತಿ ಬಿ ಎನ್ನುವ ಮನೆಗೆ ನುಗ್ಗಿ ಅಲ್ಲಿರುವಂತಹ ಬೀಗವನ್ನು ಹೊಡೆದ್ಬಿಟ್ಟು ಆ ಮನೆಯೊಳಗಿರುವಂತಹ ಕೆಲವೊಂದು ಅಂಗಡಿಯಲ್ಲಿರಬಹುದು ಅಥವಾ ಇನ್ನಿತರ ಯಾವುದೇ ಅಂತಹ ವಸ್ತುಗಳನ್ನು ಕದೀತಾನೆ ಅಂದ್ಕೊಳ್ಳಿ. ಆ ಕದ್ದ ಆದಮೇಲೆ ಕದೀತಾನಲ್ವ, ಕದ್ದುಕೊಳ್ತಾನೆ. ಅಂತಹ ಮೌಲ್ಯಯುತವಾದಂತಹ ವಸ್ತುಗಳನ್ನು ಕದ್ದಿರುವುದು ಕಂಪ್ಲೀಟಾಗಿ ಕದ್ಕೊಂಡು ಬರ್ತಾನೆ. ಅಂತಹ ಸಂದರ್ಭ ಇದನ್ನೇ ನಾವು ಕಮಿಷನ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಅಟೆಂಪ್ಟ್ ಯಾವಾಗ ಆಗ್ತದೆ, ಅಟೆಂಪ್ಟ್ ಮಾಡ್ತಾನೆ ಬಟ್ ಅದು ಕಂಪ್ಲೀಟ್ ಆಗೋದಿಲ್ಲ. ಕಮಿಷನ್ಸ್ ಆದ್ರೇ ಅಪರಾಧ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾನು BNS ಅಂದರೆ ಏನು, IPC ಅಂದರೆ ಏನು, IPCಯಲ್ಲಿ ಎಷ್ಟು ಸೆಕ್ಷನ್ ಇದ್ದವು, BNS ಅಲ್ಲಿ ಎಷ್ಟು ಕಾಲಮ್ಗಳಿದ್ವು, ಅದೇ ರೀತಿಯಾಗಿ BNS ಯಾವಾಗ ಜಾರಿಗೆ ಬಂತು, IPC ಯಾವಾಗ ಜಾರಿಗೆ ಬಂತು, ನಾವು ಅಪರಾಧ ಅಂದರೆ ಏನು, ಆಕ್ಟಸ್ ರಿಯಸ್ ಅಂದರೆ ಏನು, ಮೆನ್ಸ್ ರಿಯಸ್ ಅಂದರೆ ಏನು, ಅಪರಾಧ ಅಂಶಗಳು ಯಾವ್ಯಾವು, ಅದೇ ರೀತಿಯಾಗಿ ಒಂದು ಅಪರಾಧ ನಡಿಬೇಕಾದ್ರೆ ಯಾವ್ಯಾವ ಹಂತಗಳನ್ನು ಮಾಡಬೇಕು ಅವನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ. ಸರಿ.